ತಂದೆ ತಾಯಿಗಳು ಇದ್ದು ಕೂಡ ತಾಯಿ ತಂದೆ ತನ್ನ ಚಿಕ್ಕ ತಮ್ಮನಿಗೆ ಮಾರಕ ರೋಗ ಆಗಿರುವುದರಿಂದ ಆ ಚಿಕ್ಕ ತಮ್ಮನನ್ನು ಏನು ಮಾಡ್ತಾರಂದರೆ ಆತನಿಗೆ ಶಸ್ತ್ರಚಿಕಿತ್ಸೆ ಹಾಗೂ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡೋದಕ್ಕಾಗಿ ಆ ತಮ್ಮನನ್ನು ಚೆನ್ನೈದಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋದಕ್ಕಾಗಿ ಅಲ್ಲಿ ಚಿಕಿತ್ಸೆ ಪಡೆಯೋದಕ್ಕಾಗಿ ಇಬ್ಬರ ಅಕ್ಕ ತಂಗಿಯರನ್ನು ಒಂದು ಹಾಸ್ಟೆಲಲ್ಲಿ ಸೇರಿಸ್ತಾರೆ ತಂದೆ ತಾಯಿಗಳು. ಹಾಸ್ಟೆಲಲ್ಲಿ ಸೇರಿಸಿದ ಕೂಡಲೇ ಆ ಹಾಸ್ಟೆಲಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಮಕ್ಕಳು, ಕಲ್ಪನೆ ಮಾಡಲಿಕ್ಕೂ ಆಗೋದಿಲ್ಲ. ನಾನು ಹೇಳೋದೇನೆಂದರೆ, ಹಾಸ್ಟೆಲಲ್ಲಿ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಆಂಧ್ರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಗೌರ್ಮೆಂಟ್ ಹಾಸ್ಟೆಲಲ್ಲಿ ಮಲಗಲಿಕ್ಕೆ ಚಾಪೆ ಇಲ್ಲ ಅಂತೆಲ್ಲ. ಆ ಕಾಲದಲ್ಲಿ ಸುಮಾರು 20-35 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಮಲಗಲಿಕ್ಕೆ ಚಾಪೆ ಇಲ್ಲ. ಆ ಹಾಸ್ಟೆಲಲ್ಲಿ ಮಲಗುತ್ತಿರ್ತಕ್ಕಂಥ ಮಕ್ಕಳಲ್ಲಿ ಈ ಇಬ್ಬರು ಮಕ್ಕಳು ಪೇಪರ್ ಹಾಸ್ಕೊಂಡು ಮಲಗುತ್ತಿದ್ರಂತೆ. ಯಾರು? ಈ ಹಿರಿಯ ಮಗಳು, ಚಿಕ್ಕ ಮಗಳು. ಒಂದು 7 ವರ್ಷದ ಮಗಳು, ಇನ್ನೊಂದು 5 ವರ್ಷದ ಮಗಳು. ಈ ಒಂದು ಪರಿಸ್ಥಿತಿಯಲ್ಲಿ ಬಿಡಲ್ಪಟ್ಟಿರ್ತಕ್ಕಂಥ ಆ ಮಕ್ಕಳು, ತಂದೆ ತಾಯಿಗಳು ಏನು ಮಾಡ್ತಾರೆ, ಪಾಪ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಅವರು ಭಾಳ ದೊಡ್ಡ ಪಟ್ಟಣಕ್ಕೆ ಹೋಗಿ, ಚೆನ್ನೈಗೆ ಹೋಗಿ, ಆಂಧ್ರದಿಂದ ಚೆನ್ನೈಗೆ ಹೋಗಿ ಅಲ್ಲೇ ತಮ್ಮ ಆ ಒಂದೇ ಮಗನು, ಚಿಕ್ಕ ತಮ್ಮನು, ಅವನಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕಾಗಿ ಅವನೇನು ಮಾಡಿರ್ತಾರೆ, ದವಾಖಾನೆಗೆ ತೆಗೆದುಕೊಂಡು ಹೋಗಿರ್ತಾರೆ, ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿರುವಾಗ ಚಿಕಿತ್ಸೆಯನ್ನು ಅಂತ ಒಂದು ಪರಿಸ್ಥಿತಿಯಲ್ಲಿ ನೋಡಿರುವಾಗ, ನಾವು ಆ ಒಂದು ಸ್ಥಿತಿಗತಿಯಲ್ಲಿ ನೋಡಿರುವಾಗ ಈ ಮಕ್ಕಳು ತನ್ನ ಮಗನನ್ನು ಅಳ್ಳಾಡ್ತಾ ಇದ್ದಾನೆ. ಬಹಳ ಭಯಂಕರವಾದಂಥ ರೋಗ, ಕ್ಯಾನ್ಸರ್ ರೋಗ, ಬ್ಲಡ್ ಕ್ಯಾನ್ಸರ್ ಆಗಿದೆ ಎಂಬುದಾಗಿ ಹೇಳ್ತಾರೆ. ಇಂಥ ಸಮಯದಲ್ಲಿ ಇಬ್ಬರು ಮಕ್ಕಳನ್ನು ಒಂದು ಸರ್ಕಾರಿ ಹಾಸ್ಟೆಲಲ್ಲಿ ಸೇರಿಸಿ ಮತ್ತು ಈ ಒಂದು ಅವಸರದಲ್ಲಿ ಆ ಮಗಳನ್ನು, ಆ ಇಬ್ಬರು ಮಕ್ಕಳನ್ನು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಸೇರಿಸೋಗ್ತಾರೆ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಕ್ರಿಶ್ಚಿಯನ್ ಸ್ಕೂಲಲ್ಲಿ ಸೇರಿಸೋಗ್ತಾರೆ. ಆ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಒಂದು ಉತ್ತಮವಾದಂಥ ಕಾರ್ಯ ಈ ಮಕ್ಕಳು ನೋಡ್ತಾರೆ. ಆ ಮಕ್ಕಳನ್ನು ಸ್ಕೂಲಲ್ಲಿ ಸೇರಿಸಿದ ಕೂಡ ಆ ಮಕ್ಕಳು ಪ್ರತಿದಿನ ಸ್ಕೂಲ್ಗೆ ಹೋಗಿರುವಾಗ ಆ ಸ್ಕೂಲಲ್ಲಿ ಪ್ರಾರ್ಥನೆ ಮೂಲಕವಾಗಿ ಆ ಸ್ಕೂಲು, ಆ ಕಾಲೇಜ್ ಆಗಲಿ ಆರಂಭವಾಗ್ತಿತ್ತಂತೆ. ಪ್ರೈಮರಿ ಸ್ಕೂಲ್ ಹೊರಗಿರ್ತಿತ್ತದು. ಅಲ್ಲಿ ಚಿಕ್ಕಂದಿನಿಂದಲೇ 5 ವರ್ಷದ ಮಗಳು, ಎಷ್ಟು ವರ್ಷದ ಮಗಳು ಇವಳು? 5 ವರ್ಷ, 6 ವರ್ಷ, 1 ವರ್ಷ ಕಡಿಮೆ ಮಾಡ್ಕೊಳ್ಳೋಣ. ಅಲ್ಲಿ 5 ವರ್ಷದ ಮಗಳು ಮತ್ತು 7 ವರ್ಷದ ಮಗಳು, ಇವರಿಬ್ಬರು ಆ ವಾಕ್ಯವನ್ನು ಹೇಳುವಾಗ ಆ ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ದೇವರ ವಾಕ್ಯವನ್ನು ಸಾರ್ತಿದ್ರಂತೆ. ಅವರು ಪ್ರಾರ್ಥನೆ ಎಲ್ಲ, ಹಾಡುಗಳೆಲ್ಲ ಮತ್ತು ಈ ಪ್ರೇಯರ್ ಹಾಡುಗಳೆಲ್ಲ ಮುಗಿದ ನಂತರ ಅವರಿಗೆ ಯೇಸು ಕ್ರಿಸ್ತನ, ಆ ಪ್ರಭುವಾದ ಯೇಸು ಕ್ರಿಸ್ತನ ಸಂದೇಶವನ್ನು ಹೇಳ್ತಿದ್ರಂತೆ. ನೀವೆಲ್ಲರೂ ಮಕ್ಕಳೇ, ನೀವೆಲ್ಲರಿಲ್ಲಿಂದ ಹಾಸ್ಟೆಲ್ ಒಳಗಿಂದ ಕೆಲವು ಮಕ್ಕಳು ಬಂದಿದ್ರಿ, ತಂದೆ ತಾಯಿಗಳು ಉಳ್ಳವರಿದ್ರಿ, ಇಲ್ಲದವರಾಗಿದ್ರಿ. ಆದರೆ ಯೇಸು ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ, ಗೊತ್ತಿದೆಯಾ? ಪ್ರೈಸ್ ದ ಲಾರ್ಡ್ ಜೀಸಸ್. ಯೇಸು ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ, ಗೊತ್ತಿದೆಯಾ? ಈ ಮಕ್ಕಳು, ಇಬ್ಬರು ಮಕ್ಕಳು, ಹೌದಾ, ನಮ್ಮನ್ನು ಪ್ರೀತಿಸೋರೊಬ್ಬರು ಇದ್ದಾರೆ. ಹೌದು, ಯೇಸು ಪ್ರಭು, ಅಲ್ಲೇ ಆಂಧ್ರ ಪ್ರದೇಶದಲ್ಲಿ ಪ್ರಭು ಅಂತ ಹೇಳ್ತಾರೆ. ಅವರು ದೇವರನ್ನು ಪದ ಯೂಸ್ ಮಾಡಿಲ್ಲ ಅಲ್ಲೇ, ಎಲ್ಲೇ ಕಾಲೇಜಲ್ಲಿ. ಭಾಳ ಇಂಟ್ರೆಸ್ಟಿಂಗ್ ಇದ್ದಿದ್ದು ಸ್ಟೋರಿ. ಪ್ರಭು ಆದ ಯೇಸು ಕ್ರಿಸ್ತನು ನಿಮ್ಮನ್ನು ನೋಡ್ತಾ ಇದ್ದಾನೆ, ಆದರೆ ಆತ ನಿಮಗೆ ಕಂಡು ಬರುವುದಿಲ್ಲ, ಅದೃಶ್ಯನಾಗಿದ್ದಾನೆ. ನೀನು ಕಣ್ಣೀರಿಟ್ಟಾಗ ನಿನ್ನ ಕಷ್ಟಗಳನ್ನು ಕೂಡ ನೋಡ್ತಾ ಇದ್ದಾನೆ ಆತನು, ನಿನ್ನ ದುಃಖಗಳನ್ನು ಕೂಡ ಆತನು ನೋಡ್ತಾ ಇದ್ದಾನೆ. ನಿನ್ನ ಬೇಕಾಗಿರುವ ಅಗತ್ಯಗಳು, ನಿನಗೆ ಏನೇನು ಬೇಕಲ್ಲ ಅಗತ್ಯಗಳು ಕೂಡ ಆತನಿಗೆ ಗೊತ್ತಿದೆ. ಆತನು ನಿಮ್ಮ ಬಗ್ಗೆ ತಿಳಿದವನಾಗಿದ್ದಾನೆ ಅಂತ ಹೇಳಿದ್ಕೊಳ್ಳಿ. ಈ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಎಂಥ ಅದ್ಭುತವಾದಂಥ ಭಕ್ತಿ ಮೂಡ್ತದಂದ್ರೆ ನೀವು ಕಲ್ಪನೆ ಮಾಡ್ಲಿಕ್ಕಾಗೋದಿಲ್ಲ, ಅಂಥ ಅದ್ಭುತವಾದಂಥ ಭಕ್ತಿ ಮೂಡ್ತದ ಮಕ್ಕಳಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಿ ಅದರ ನಿಮಿತ್ತ ಭಕ್ತಿ ಮೂಡ್ತಾವೆ. ಅಯ್ಯೋ, ನಾವು ನಮ್ಮ ತಂದೆ ತಾಯಿಗಳಲ್ಲಿ ಬಿಟ್ಟು ಹೋಗಿದ್ರೆ ಅಂತ ತಿಳ್ಕೊಂಡಿದ್ದೇವೆ. ಅಯ್ಯೋ, ಇಲ್ಲೇ ನಮ್ಮ ವಿಷಯದಲ್ಲಿ ಚಿಂತೆ ಮಾಡುವವರು, ನಮ್ಮ ವಿಷಯದಲ್ಲಿ ಕಾಳಜಿ ವಹಿಸಿಕೊಳ್ಳೋರು, ನಮ್ಮ ಪಾಲನೆ ಪೋಷಣೆ, ನಮ್ಮನ್ನು ಕಾಪಾಡೋರು, ನಮ್ಮನ್ನು ಕೇಳುವವನು ಒಬ್ಬನಿದಾನಂತೆ. ಆತನು ಕರ್ತನಾದ ಯೇಸು ಕ್ರಿಸ್ತನು, ಪ್ರಭುವಾದ
ಯೇಸು ಕ್ರಿಸ್ತನು, ಒಡೆಯನಾದ ಯೇಸು ಕ್ರಿಸ್ತನು ಆತನು ಎಲ್ಲರ ಕಷ್ಟ ದುಃಖಗಳನ್ನು ಅರಿತು ನಾವು ಪ್ರಾರ್ಥನೆ ಮಾಡಿರುವಾಗ ನಮ್ಮ ಕಷ್ಟಗಳನ್ನು ದುಃಖಗಳನ್ನು ದೂರ ಮಾಡ್ತಾನೆ ಎಂಬುದಾಗಿ, ಹೀಗೆ ಯೇಸು ಕ್ರಿಸ್ತನು ಪ್ರೀತಿಸುವ ಒಡೆಯನಾಗಿದ್ದಾನೆ. ಏನಾಗಿದ್ದಾನೆ? ಯೇಸು ಕ್ರಿಸ್ತು ಕರುಣಿಸುವ ದಯಾಳು ಆಗಿದ್ದಾನೆ. ಯೇಸು ಕ್ರಿಸ್ತನು ದಿಕ್ಕಿಲ್ಲದವರಿಗೆ ತಂದೆ ಆಗಿದ್ದಾನೆ. ಹಲ್ಲೆಲೂಯಾ. ಯೆಶಾಯ ಪ್ರವಾದನ ಪುಸ್ತಕ 49ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಒಬ್ಬ ಹೆಂಗಸು ತನ್ನ ಹೆತ್ತ ಒಬ್ಬ ಸ್ತ್ರೀ ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ, ಮಗುವಿನ ಮೇಲೆ ಕರುಣೆ ಇದೆ, ತನ್ನ ಮೊಲೆ ಕೂಸನ್ನು, ತನ್ನ ಹಾಲು ಕೊಡ್ತಕ್ಕಂಥ ಕೂಸನ್ನು ಮರೆತಾಳೆ. ಆದರೆ ನಿನ್ನನ್ನು ಎಂದಿಗೂ ಮರೆಯುವ ಆತನು ಒಬ್ಬನಿದ್ದಾನೆ. ಆತನ ನಾನು ಎಂದಿಗೂ ನಿನ್ನನ್ನು ಮರೆಯುವುದಿಲ್ಲ, ಈಗೋ ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರೀಕರಿಸಿದ್ದೇನೆ, ರೂಪಿಸಿದ್ದೇನೆ. ನಿನ್ನ ಕಿವಿಗಳು, ಕಣ್ಣುಗಳು, ನಿನ್ನ ಮೂಗನ್ನು, ನಿನ್ನ ಸಮಸ್ತ ಇಂದ್ರಿಯಗಳನ್ನು ನಾನು ರೂಪಿಸಿ ಚಿತ್ರೀಕರಿಸಿ ನಿನ್ನ ನಾಸಿಕಾರಂಧ್ರದಲ್ಲಿ ನನ್ನ ಜೀವಾತ್ಮವನ್ನು ಊದಿದ್ದೇನೆ. ಅದರ ನಿಮಿತ್ತ ನಿನ್ನ ಹೆತ್ತ ತಾಯಿ ಮರೆತರೂ ನಾನು ಮರೆಯುವುದಿಲ್ಲ ಎಂಬುದಾಗಿ ಕರ್ತನಾದ ಒಡೆಯನು ಹೀಗೆ ಹೇಳಿದ್ದಾನೆ ಎಂಬುದಾಗಿ ಅವ್ರು ಹೇಳುವಾಗ, ಆ ಸಮಯದಲ್ಲಿ ಆ ಮಕ್ಕಳಿಗೆ ಏನಾಯಿತು? ಆ ಇಬ್ಬರು ಮಕ್ಕಳಿಗೆ, ಅಯ್ಯೋ, ನಮ್ಮ ಬಗ್ಗೆ ಚಿಂತೆ ಮಾಡೋನು ಬಂದಿದ್ದಾನ ಅಂತೇಳಿ ಆವಾಗ ಪ್ರತಿದಿನ ದೇವರ ವಾಕ್ಯದಿಂದ ಆರಂಭ ಆಗ್ತಿತ್ತಂತೆ ಆ ಸ್ಕೂಲ್. ಪ್ರತಿದಿನ ಒಂದು ಉತ್ತಮವಾದಂಥ ಉಪದೇಶವನ್ನು ಕೊಡ್ತಿದ್ದಂತೆ. ಮಕ್ಕಳೇ, ನಿಮ್ಗೇನಾರೇ ಕೊರತೆ ಇದ್ರೆ ನೀವು ಯಾರ ಹತ್ರ ಕೇಳ್ತೀರಿ? ತಂದೆ ಹತ್ರ ಕೇಳ್ತೀರಿ. ಈಗ ತಂದೆಗಳು ನಿಮ್ಮ ಸಮೀಪದಲ್ಲಿದ್ದರೆ ಕೊಡ್ತಾರೆ, ದೂರದಲ್ಲಿದ್ದರೆ ಕೊಡ್ಲಿಕ್ಕಾಗೋದಿಲ್ಲ. ಆದರೆ ನಿಮಗೆ ನಿಮ್ಮ ಅಗತ್ಯಗಳನ್ನು ಪೂರೈಸುವನು, ಏನು, ನಿಮ್ಮ ಅವಸರಗಳನ್ನು ಪೂರೈಸುವನು ಒಬ್ಬನಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ. ಈ ಇಬ್ಬರು ಮಕ್ಕಳಲ್ಲಿ ಇವರು ಏನನ್ನು ಭಾವಿಸಿದ್ರು ಅಂದ್ರೆ, ಯೇಸು ಕ್ರಿಸ್ತನನ್ನು ಆತನು ಕೂಡ ಒಂದು ಮಹಾತ್ಮ ಗಾಂಧಿಯಾಗೆ ನಮ್ಮ ದೇಶಕ್ಕಾಗಿ ತ್ಯಾಗವನ್ನು ಮಾಡಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದ ಹಾಗೆ ಒಂದು ವ್ಯಕ್ತಿ ಎಂಬುದಾಗಿ ಅವರು ಭಾವಿಸಿದರು. ಎಲ್ಲರೂ ಕೇಳ್ತೀರ? ಹಲ್ಲೆಲೂಯಾ. ಏನಂತ ಭಾವಿಸಿದ್ರು? ಒಂದು ವ್ಯಕ್ತಿ ಅಂತ ಭಾವಿಸಿದ್ರು ಹೊರತು ಒಂದು ದೇವರಂತ ಅವ್ರಿಗೆ ಗೊತ್ತಿಲ್ಲ. ಪರವಾಗಿಲ್ಲ, ಸಂತೋಷನೇ. ಯೇಸುನು ದೇವರೆಂದು ಅವರು ಗುರುತಿಸ್ತಾ ಇಲ್ಲ. ಹೌದು, ಸಂತೋಷನೇ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಯ್ಯ, ಗುರುತಿಸ್ತಾ ಇಲ್ಲ. ಆದರೆ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇಂಟ್ರೆಸ್ಟಿಂಗ್ ಘಟನೆ ನೋಡ್ರಿ. ಅವರು ವಾಕ್ಯವನ್ನು ಹೇಳುವಾಗೆಲ್ಲ, ನೀವು ಬೇಡಿಕೊಳ್ಳಿರಿ, ಆತನು ನಿಮ್ಮ ಬೇಡಿಕೆಗಳನ್ನು ಕೊಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನೀವು ಹುಡುಕ್ರಿ, ಆತನು ಸಿಗ್ತಾನೆ. ನಿಮ್ಮ ತಂದೆ ದೂರವಾಗಿದ್ರೆ ದೇವರು ನಿಮ್ಮ ಪಕ್ಕದಲ್ಲಿದ್ದಾನೆ. ನೀವು ತಟ್ಟ್ರಿ, ಆತ ನಿಮಗಾಗಿ ಬಾಗಿಲವನ್ನು ತೆರೀತಾನೆ. ಉತ್ತಮವಾದಂಥ ಉಪದೇಶವನ್ನು ಕೊಡ್ತಾ ಇದ್ರು ಈ ಮಕ್ಕಳು. ಅಯ್ಯೋ ಅಯ್ಯೋ, ಯೇಸು ನಮಗೆ ಕಾಪಾಡ್ತಾನಂತೆ, ನಮ್ಮನ್ನು ನೋಡ್ತಾನಂತೆ, ನಮ್ಮನ್ನು ಕೇಳ್ತಾನಂತೆ, ನಮ್ಮ ಪಕ್ಕದಲ್ಲಿದ್ದಾನಂತ ಹೇಳಿದ್ರು ಅವ್ರಿಗೊಂದು ವಿಶೇಷವಾದಂಥ ಅದ್ಭುತವಾದಂಥ ಮನಸ್ಸೊಳಗೆ ಒಂದು ಬೆಚ್ಚಗೆ ಅನುಭವ ಆಗಿತ್ತು. ಅವರಿಗೆ ಒಂದು ಧೈರ್ಯ. ನನ್ನ ಹಿಂದೆ ನನಗೆ ನೆರಳಾಗಿ ಪ್ರಭುವಾದ ಯೇಸು ಕ್ರಿಸ್ತನಿದ್ದಾನೆ. ಆತನನ್ನು 2000 ವರ್ಷದೊಳಗೆ ಕೊಂದು ಹಾಕಿದ್ರು, ಸಿಲುವೆ ಮೇಲೆ ಆತನನ್ನು ಸಿಲುವೆಗೆ ಹಾಕಿದ್ರು. ಆತನ ಸಿಲುವೆಗೆ ಹಾಕಲ್ಪಟ್ಟಿದೆ. ಯಾಕಂದ್ರೆ ನಮ್ಮ ಪಾಪದಿಂದ ಬರ್ತಕ್ಕಂಥ ಶಾಪ, ರೋಗ, ವ್ಯಾಧಿಗಳಿಂದ ರಕ್ಷಿಸೋದಕ್ಕಾಗಿ ಸಿಲುವೆ ಮೇಲೆ ಮರಣಿಸಿ, ಪೂರ್ವ ಮಾನವ ಜಾತಿಯ ಎಲ್ಲರ ಪಾಪಗಳಾಗಿ ಸಿಲುವೆ ಮೇಲೆ ಮರಣಿಸಿ ಆತನನ್ನು ಊನಿಟ್ಟಿದ್ದ ಮನುಷ್ಯನು, ಮೂನಿಟ್ಟಿರ್ತಕ್ಕಂಥ ಆತನನ್ನು ತಿರುಗಿ ಪುನರುತ್ಥಾನವಾಗಿ ಆತನು ಜೀವಿಸುವ ದೇವರಾಗಿದ್ದಾನೆ. ಮರಣವನ್ನು ಜಯಿಸಿದ್ದಾನೆ. ಹೌದಲ್ಲ? ಈಗ ಆತನು ನಮ್ಮೆಲ್ಲರ ಮಧ್ಯದಲ್ಲಿ ಪರಲೋಕಕ್ಕೆ ಎತ್ತಲ್ಪಟ್ಟು ಸಿಂಹಾಸನಾಸೀನರುಡನಾಗಿ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ಆತನು ಜೀವವುಳ್ಳ ದೇವರು. ಕಣ್ಣಿಗೆ ಕಾಣಲ್ಲ, ಆದರೆ ಇದಾನೆ ಆತನು. ಅವರು ದೇವರನ್ನೋ ಪದ ಯೂಸ್ ಮಾಡಿಲ್ಲ, ಅವರು ಜೀವವುಳ್ಳ ಒಡೆಯನು, ಪ್ರಭು ಆಗಿದ್ದಾನೆ. ಈ ಮಕ್ಕಳಿಗೆ ಏನಾಯ್ತು? ಈತನು ಕೂಡ ಒಂದು ಮಹಾತ್ಮ ಗಾಂಧಿಯಾಗೆ ಒಂದು ರಾಷ್ಟ್ರವನ್ನು ರಕ್ಷಿಸೋದಕ್ಕಾಗಿ ಬಂದ ಹಾಗೆ ಮಾನವ ಜಾತಿಯನ್ನು ರಕ್ಷಿಸೋದಕ್ಕಾಗಿ ಬಂದಿದ್ದಾನೆ. ಮಾನವ ಜಾತಿಗೆ ಪಾಪದಿಂದ, ರೋಗದಿಂದ, ವ್ಯಾಧಿಗಳಿಂದ, ಬಂಧಕದಿಂದ ಸ್ವತಂತ್ರ ಮಾಡಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ ಈ ಇಬ್ಬರು ಮಕ್ಕಳಲ್ಲಿ ಆ ಚಿಕ್ಕ ಮಗಳು, ಅವಳ ಹೆಸರು ವೆಂಕಟ ಸುಜಾತ ಅಂತೇಳಿ. ವೆಂಕಟ ಸುಜಾತ ಅಂತೇಳಿ ಅವಳು ಏನ್ ಮಾಡ್ತಾಳೆ? ಕೇಳ್ತಾ ಇರ್ತಾಳೆ. ಮತ್ತು
ಯೇಸು ಪ್ರತಿದಿನ ವಾಕ್ಯ ಕೇಳಿ, ದಯಮಾಡಿ ಕೇಳ್ತೀರಿ, ಆ ಮಕ್ಕಳು ಯೇಸುವನ್ನು ಹೇಗೆ ಭಾವಿಸ್ತಾ ಇದ್ದಾರೆ ಅಂತ ಗೊತ್ತಿದೆ? ಪ್ರತಿದಿನ ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮನ್ನು ಬಿಟ್ಟು ಹೋಗಿಲ್ಲ. ಏನಾಗಿದ್ರು ಕೂಡ ಅಲ್ಲೆಲ್ಲ ಸ್ಕೂಲಲ್ಲಿ ಏನಾರು ತೊಂದರೆ ಗಿಂದ್ರೆ ಆಗಿದ್ರೆ ಈಗೆಲ್ಲ ಮಕ್ಕಳಿಗೆ ಏನಾರಾದ್ರೆ ಅಯ್ಯೋ ಯವ್ವ ಅಂತ ಹೇಳ್ತಾರೆ, ಏನಾರ ಬಿದ್ದಿದ್ರೆ ಅಯ್ಯೋ ಯವ್ವ ಅಂತ ಹೇಳಿ ಓದಿರ್ತಾರೆ, ಅಯ್ಯೋ ಯಪ್ಪ ಅಂತ ಓದಿರ್ತಾರೆ. ಆದ್ರೆ ಈ ಮಕ್ಕಳು ಏನಂತ ಓದಿರ್ತಾರೆ ಅಂತ ಗೊತ್ತಿದೆ? ಎಸಯ್ಯ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕಂದ್ರೆ ಒಂದು ಮಾತನ್ನು ಹೇಳ್ಬೇಕು ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಮಕ್ಕಳನ್ನು ನೋಡ್ಲಿಕ್ಕೆ 1.5 ವರ್ಷ ಅವರ ತಂದೆ ತಾಯಿಗಳು ಹಾಸ್ಟೆಲ್ ಹತ್ರ ಬರಲಿಲ್ಲಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ, ಆ ಮಕ್ಕಳ ಮನಸ್ಸು ಇಂಥ ಪರಿಸ್ಥಿತಿಯಲ್ಲಿ ಕೂಡ ಅವರು ಸಂತೋಷವಾಗಿದ್ದಾರಂತೆ. ಏನಂತ ಹೇಳ್ತಾ ಇದ್ದಾರೆ, ಅವಳ ವ್ಯಕ್ತಪಡಿಸ್ತಾ ಇರುವಾಗ, ನಾವು ಸಂತೋಷವಾಗಿರ್ಲಿಕ್ಕೆ ಯೇಸು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂದು ನಾವು ಪ್ರತಿದಿನ ಅನುಭವಿಸಿ ರುಚಿಸಿ ನೋಡ್ತಾ ಇದ್ದೇವೆ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಈಗ ದೇವರ ವಾಕ್ಯವನ್ನು ಕೇಳ್ತಾ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ನಮ್ಮ ಅಳಲನ್ನು ನಮ್ಮ ಕಣ್ಣೀರನ್ನು ಒರೆಸ್ತಾನೆ, ನಮ್ಮ ಕಷ್ಟಗಳನ್ನು ತೀರಿಸ್ತಾನೆ ಅಂತೇಳಿ ಈ ಮಕ್ಕಳು ಪ್ರತಿದಿನ ಮಲಗಬೇಕಲ್ಲ, ಪೇಪರ್ ಮೇಲೆ ಮಲಗಬೇಕು, ಚಾಪಿ ಇಲ್ಲ. ಅವಾಗ ಯೇಸಯ್ಯ ಅವ್ರಿಗೆ ದೇವ್ರಂದು ಗೊತ್ತಿಲ್ಲ, ಯೇಸು ದೇವ್ರಂದು ಗೊತ್ತಿಲ್ಲ. ಯಾಕಂದ್ರೆ ಕೆಲವು ತಿಂಗಳುಗಳಾದ್ಮೇಲೆ ಅವರ ತಮ್ಮ ಕ್ಯಾನ್ಸರ್ ರೋಗದಿಂದ ಸತ್ತೋದ್ಕೊಳ್ಳಿ, ಈ ಲೋಕದಲ್ಲಿ ಯಾವ ದೇವರಿಲ್ಲ. ಮತ್ತೆ ಯಾರ ಹತ್ರ ಬಂದು ಹೇಳ್ತಾ ಇದ್ದಾರೆ? ಯೇಸು ಹತ್ರ ಬಂದು ಹೇಳ್ತಾರೆ, ಪ್ರಭುವೇ ಯೇಸಯ್ಯ, ಎಲ್ಲ ಈ ಲೋಕದಲ್ಲಿ ಯಾವ ದೇವರುಗಳಿಲ್ಲ, ದೇವರೇ ಇಲ್ಲ, ಎಲ್ಲ ಸುಳ್ಳು. ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲ, ಅವನೇನು ಪಾಪ ಮಾಡಿಲ್ಲ, ಆದರೆ ಅವನು ಸತ್ತು ಬಿಟ್ಟಾನೆ, ದೇವ್ರು ತಗೊಂಡು ಬಿಟ್ಟಾನಂತೆ. ನೋಡ್ರಿ, ಮಕ್ಕಳಿಗೆ ಯಾವತ್ತು ದೇವ್ರು ತಗೊಂಡು ಬಿಟ್ಟಾನ ಅಂತ ಹೇಳಿದ್ರೆ ಹೆಂಗೆ ಅರ್ಥ ಆಗ್ತದೆ ಅಂತೇಳಿ. ಅದಕ್ಕೆ ಯೇಸಯ್ಯ, ನಾನು ಯಾವ ದೇವರುಗಳು ನಂಬುದಿಲ್ಲ ಅಂತೇಳಿ ಯಾರ ಕಡೆ ಹೇಳ್ತಾ ಇದ್ದಾಳೆ? ಯೇಸು ಹತ್ರ ಪ್ರಾರ್ಥನೆ ಕೇಳ್ತಾ ಇದ್ದಾಳಂತೆ. ಆದರೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಇವಳಿಗೆ ಯೇಸು ಏನಂದು ಅರ್ಥ ಆಯ್ತು? ನಮ್ಮ ಹಾಗೆ ಮನುಷ್ಯನು ಮತ್ತು ಒಂದು ವ್ಯಕ್ತಿ ಆಗಿದ್ದಾನೆ. ಖಂಡಿತವಾಗಿ ಈ ನಂಬಿಕೆ ತಪ್ಪಲ್ಲ. ಕಣ್ಣೀರುಗಳನ್ನು, ದುಃಖಗಳನ್ನು, ಬಾಧೆಗಳನ್ನು ಅರ್ತಿರ್ತಕ್ಕಂಥ ನಮ್ಮ ಹಾಗೆ ಒಂದು ವ್ಯಕ್ತಿ ಆಗಿದ್ದಾನೆ. ಇವಳು ತಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತ ನಮ್ಮ ಪ್ರಾರ್ಥನೆ ಕೇಳ್ತಾನೆ, ನಮ್ಮ ಕಷ್ಟಗಳನ್ನು ಅಳಿಸುತ್ತಾನೆ, ದೂರ ಮಾಡ್ತಾನೆ ಅಂತ ಹೇಳುವಾಗ ಇವಳು ಪ್ರಾರ್ಥನೆ ಮಾಡ್ತಿದ್ಲಂತೆ. ಯೇಸಯ್ಯ, ನನಗೆ ಒಳ್ಳೆ ನಿದ್ರೆ ಕೊಡು ದೇವ್ರೆ. ಯೇಸಯ್ಯ, ಪ್ರಭುವೇ ನನಗೆ ಒಳ್ಳೆ ನಿದ್ರೆ ಕೊಡು, ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು. ಯಾಕಂದ್ರೆ ನನಗೇನಿಲ್ಲ, ಮೇಲೆ ಹೊತ್ಕೊಳ್ಳಿಕ್ಕೆ ಏನಿಲ್ಲ. ಕನ್ನಡದಲ್ಲಿ ಅಂತಾರೆ, ಅದು ಹಿಂದಿ ವರ್ಷ, ಕಂಬಳಿ. ಹೊತ್ಕೊಳ್ಳಿಕ್ಕೆ ಕಂಬಳಿ ಇಲ್ಲ. ಹಲ್ಲೆಲೂಯಾ. ಕನ್ನಡ ಪಂಡಿತರಿಲ್ಲ ನಮಗೆ, ಇಲ್ಲಿ ನಮ್ಗೆ ಬಂದಿದ್ದು ತಿಳಿಸ್ತಾ ಇದ್ದೇವೆ. ಕಂಬಳಿ ಇಲ್ಲ. ಯೇಸಯ್ಯ ನಮ್ಮನ್ನು ಕಾಪಾಡು, ಒಳ್ಳೆ ನಿದ್ರೆ ಕೊಡು ಅಂತ ಹೇಳುವಾಗ ಅವಳು ಪ್ರಾರ್ಥನೆ ಮಾಡ್ತಾ ಇದ್ರೆ, ಯಾವುದು ಸೊಳ್ಳೆ ಬಂದು ಕಚ್ಚೋರಿಗೆ ಭಾಳ ಕಾಟ ಮಾಡ್ತದಲ್ಲ, ಅಂಥ ಪರಿಸ್ಥಿತಿಗಳು ಕೂಡ ದೇವರು ಆ ಮಕ್ಕಳಿಗೆ ಒಳ್ಳೆ ನಿದ್ರೆ ಕೊಡ್ತಿದ್ದಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನಮ್ಮ ಮನೆ ಪಕ್ಕದಲ್ಲಿ ಅಕ್ಕದಲ್ಲಿ ಎಲ್ಲ ಜನ ಇದ್ರೂ ಕೂಡ ಹೆದರಿ ಸಾಯೋರದಾರ ಕೆಲವು ಜನ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇಲ್ಲಿ ದೇವರು ಅವಳ ಜೊತೆಯಲ್ಲಿ ಇದ್ದಾನೆ. ಎಲ್ಲ ದೇವರು ನನ್ನ ಜೊತೆಯಲ್ಲಿದ್ದಾನೆ. ಹೇಳ್ರಿ, ಯೇಸು ನನ್ನ ಜೊತೆಯಲ್ಲಿದ್ದಾನೆ. ಹೇಳ್ರಿ, ಯೇಸು ನನ್ನ ಜೊತೆಯಲ್ಲಿದ್ದಾನೆ. ನಾನು ಭಯಪಡೋದಿಲ್ಲ. ಬಾಯಿಂದ ಹೇಳ್ರಿ, ಯೇಸು ನನ್ನ ಜೊತೆಯಲ್ಲಿದ್ದಾನೆ, ನಾನು ಭಯಪಡೋದಿಲ್ಲ. ಯೇಸು ನನ್ನ ಜೊತೆಯಲ್ಲಿದ್ದಾನೆ, ನಾನು ಭಯಪಡೋದಿಲ್ಲ. ಆತನು ನನ್ನ ಪಾಲಕನೋ, ಪೋಷಕನೋ, ರಕ್ಷಕನಾಗಿದ್ದಾನೆ. ಆಗ ಇವಳು ಪ್ರಾರ್ಥನೆ ಮಾಡ್ತಿದ್ಲಂತೆ. ಆಮೇಲೆ ಅವಳಿಗೆ ಪೆನ್ನು, ಪೆನ್ಸಿಲು, ಬುಕ್ಸು ಯಾವ ತಂದೆ ತಾಯಿಗಳು ಮತ್ತಲ್ಲಿ ಬಂದು ಅವಳಿಗೆ ಸಹಾಯ ಮಾಡಿಲ್ಲ. ಅವಳು ಯೇಸಯ್ಯ ನೀನು ಎಲ್ಲರ ಪ್ರಾರ್ಥನೆ ಕೇಳ್ತಿ ಅಂತಲ್ಲ, ಹೋಗಿ ಎಲ್ಲೇ ಯೇಸು ಕ್ರಿಸ್ತನ ಆ ಚರ್ಚಲ್ಲಿ, ಆ ಸ್ಕೂಲಲ್ಲಿ ಒಂದು ಕ್ರಾಸ್ ಇರ್ತಿತ್ತು. ಯೇಸಯ್ಯ ನೀನು ನಮ್ಮ ಪ್ರಾರ್ಥನೆ, ಆ ಕ್ರಾಸ್ ಹತ್ರ ಹೋಗಿ, ಆ ಕ್ರಾಸ್ ಸಿಲುಬೆ ಹತ್ರ ಹೋಗಿ, ಯೇಸಯ್ಯ ನೀ ಎಲ್ಲರ ಪ್ರಾರ್ಥನೆ ಕೇಳ್ತಿ ಅಂತಲ್ಲ, ಯೇಸಯ್ಯ ನನಗೆ ಪೆನ್ನು ಪೆನ್ಸಿಲ್ ಇಲ್ಲ, ಯೇಸಯ್ಯ ನನಗೆ ಸಹಾಯ ಮಾಡಿ ಯೇಸಯ್ಯ ಅಂತ ಪ್ರಾರ್ಥನೆ ಮಾಡ್ತಿದ್ದೆ. ನಮ್ಮ ತಂದೆ ತಾಯಿಗಳು ಇನ್ನೂ ಬಂದಿಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ರಂತೆ. ದೇವ್ರ ಮಕ್ಕಳೇ, ಅವರು ಪ್ರಾರ್ಥನೆ ಮಾಡಿರುವಾಗ ಒಂದು ದಿವಸ ಏನಾಯ್ತು, ಅವ್ರ ಟೀಚರು, ಬಾವ ನನ್ನ ಮನೆಯೊಳಗೆ ಸ್ವಲ್ಪ ಹೆಲ್ಪ್ ಮಾಡಬಂತೇಳಿ ಕರೆದಳು. ಅವಳು ಟೀಚರ್ ಕರೆದುಕೊಳ್ಳಿ ಅವ್ರ ಮನೇಲಿ ಏನೋ ಟೀಚರ್ ಮನೆಗಳಲ್ಲಿ ಪಾತ್ರೆ ತಿಕ್ಕೋದು, ಮತ್ತು ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಅವ್ರ ಮನೆಯಲ್ಲಿ ಮನೆ ಒರೆಸೋದು, ಇವೆಲ್ಲ ಕೆಲಸ ಮಾಡಿ ಬರ್ತಿದ್ರು ಅವರು. ಬರ್ತವಾಗ ಇದಗೊಮ್ಮ ಒಂದು 5 ರೂಪಾಯಿ 2 ರೂಪಾಯಿ, ಆ ದಿವಸ 5 ರೂಪಾಯಿ 10 ರೂಪಾಯಿ, ಭಾಳ 5 ರೂಪಾಯಿ 2 ರೂಪಾಯಿ ಕೊಟ್ಟರೆ, ಅಯ್ಯೋ ಯೇಸಯ್ಯ
ನನ್ನ ಪ್ರಾರ್ಥನೆ ನೀನು ಕೇಳಿದೆ, ನನಗೆ ಪುಸ್ತಕಕ್ಕಾಗಿ ದುಡ್ಡು ಕೊಟ್ಟಿದ್ದೆ ದೇವರೇ, ಎಸಯ್ಯ ನಿನಗೆ ಸ್ತೋತ್ರ, ನೀನು ನಿಜವಾದ ಯೇಸು ಎಂಬುದಾಗಿ ಆ ಚಿಕ್ಕ ಮಕ್ಕಳು ಯೇಸುವನ್ನು ಜೀವವುಳ್ಳ ದೇವರು, ಆತನ ಪ್ರಾರ್ಥನೆಯನ್ನು ಕೇಳುವ ಕಿವಿಯುಳ್ಳ ದೇವರು, ಕಣ್ಣಿಂದ ನಮ್ಮ ದುಃಖಗಳನ್ನು ನೋಡುವ ದೇವರು, ಆತ ನಮ್ಮ ಪ್ರಾರ್ಥನೆ ಕೇಳಿ ತನ್ನ ಬಾಹುಬಲ ಹಸ್ತಗಳಿಂದ ನನಗೆ ಸಹಾಯ ಮಾಡುವ ದೇವರು ಎಂಬ ನಂಬಿಕೆ ಆ ಮಕ್ಕಳಲ್ಲಿ ಹುಟ್ಟಿತ್ತಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದಿಕ್ಕಿಲ್ಲದ ಮಕ್ಕಳಿಗೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವಾಗ ಏನಾಗಿದ್ರು ಪ್ರಾರ್ಥನೆ ಮಾಡೋದು ಬಿಡುದಿಲ್ಲ. ಪ್ರಾರ್ಥನೆ ಮಾತ್ರ ಅವರು ತಪ್ಪದೆ ಮಾಡ್ತಾ ಇರ್ತಾರೆ. ಹಾಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ 7ನೇ ತರಗತಿವರೆಗೂ ಪ್ರಾರ್ಥನಾ ಜೀವಿತ, ಬೈಬಲ್ ಜೀವಿತ. 5ನೇ ತರಗತಿವರೆಗೂ ಅವ್ರಿಗೆ ಚಪ್ಪಲ್ ಅನ್ನೋದು ಗೊತ್ತಿಲ್ಲಂತೆ. 4.5 ಕಿಲೋಮೀಟರ್ ದೂರ ನಡ್ಕೊಂತ ಹೋಗ್ಬೇಕು ಅವರು. 3.5-4 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ಒಂದ್ಸರಿ ಚಕ್ರ ಬಂದು ಬೀಳ್ತಿದ್ರಂತೆ. ದೇವ್ರ ಮಕ್ಕಳೇ, ಆ ಸಮಯದಲ್ಲೂ ಕೂಡ ಎಸಯ್ಯ 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 ಅಂತ ಹೇಳಿರುವಾಗ ನಮ್ಮನ್ನು ಕಾಪಾಡುತ್ತಾರೆ. ನೀರಿಲ್ಲದಿದ್ರು ಕೂಡ ಅವರ ಮೈನಲ್ಲಿ ಆ ಶಕ್ತಿ ತುಂಬಿ ಬರ್ತಿದ್ದಂತೆ. ಮಕ್ಕಳು ಎದ್ದು ನಡೀತಿದ್ರಂತೆ. ಇಂಥ ಒಂದು ಒಳನಾಟ, ಅನ್ಯೂನತೆ, ಯೇಸುವೊಂದಿಗೆ ಒಂದು ತಂದೆ ತಾಯಿ ಒಂದಿಗೆ ಅಷ್ಟು ಅನ್ಯೂನತೆ, ಅಷ್ಟು ಪ್ರೀತಿ, ಅಷ್ಟು ಐಕ್ಯತೆ. ಯಾಕಂದ್ರೆ ಯೇಸು ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾನೆ ಅಂತ. ತಾಯಿ ಮರೆತಳು, ಹೆತ್ತ ತಾಯಿ ಮರೆತಾಳು, ಮೊಲೆಕೂಸನ್ನು ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ. ಯಾಕಂದ್ರೆ ನಾನು ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರೀಕರಿಸಿ ರೂಪಿಸಿದ್ದೇನೆ. ನಿನ್ನ ನಾಸಿಕಾರಂಧ್ರಗಳಲ್ಲಿ ನಾನು ನನ್ನ ಜೀವವಾಯುವನ್ನು ಓದಿದ್ದೇನೆ. ನನ್ನ ಜೀವ ನಿನ್ನೊಳಗಿದೆ. ಹಲ್ಲೆಲೂಯಾ ಎಂಬ ಮಾತು ಅವಳನ್ನು ಪ್ರತಿ ಸಾರಿ ಧೈರ್ಯಪಡಿಸ್ತಿತ್ತಂತೆ. ಹಾಗೆ ಅವಳು ಪ್ರಾರ್ಥನೆ ಜೀವನದಲ್ಲಿ ಮುಂದೆ ಹೋಗ್ತಾ ಬೈಬಲನ್ನು ಪ್ರತಿದಿನ ತಪ್ಪದೇ ಓದುತ್ತಿದ್ದಳು. ಆ ಸ್ಕೂಲಿನ ನಿಯಮದ ಪ್ರಕಾರವಾಗಿ ವಾಕ್ಯಗಳನ್ನು ಕೇಳ್ತಿದ್ಳು. ಕೇಳ್ತಾ 7ನೇ ತರಗತಿ ಅವಳು ಪಾಸಾಗಿ 8ನೇ ತರಗತಿ ಹೋದ್ಲು. ಎಲ್ಲೋದ್ಲು? 7ನೇ ತರಗತಿ ಪಾಸಾಗಿ 8ನೇ ತರಗತಿ ಹೋದ್ಲು. 8ನೇ ತರಗತಿ ಹೋಗಿದ್ಕೊಳ್ಳಿ, ಹಲ್ಲೆಲೂಯಾ, ಅಲ್ಲೇ ಒಂದು ಶಿಕ್ಷಕಿ, ಪಾಪ ಮೂರ್ಖಳು, ಅವಳು ಯೇಸು ಕ್ರಿಸ್ತನ ಬಗ್ಗೆ, ಅರ್ಥ ಆಗಿದೆ, ಯೇಸು ಕ್ರಿಸ್ತನ ಬಗ್ಗೆ ತಪ್ಪು ಮಾಹಿತಿ ನೀಡಿ ಮಕ್ಕಳ ತಲೆ ಒಳಗೆ ಕ್ರಿಸ್ತ ಯೇಸುವಿನ ಮೇಲೆ ಬಂದಿರತಕ್ಕಂಥ ನಂಬಿಕೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ಲು. ಲಕ್ಷ ಕೇಳ್ತೀರಿ, ಒಬ್ಬ ಶಿಕ್ಷಕಿ, ಟೀಚರ್, ಯೇಸು ಕ್ರಿಸ್ತನು, ಅದು ಯೇಸು ಕ್ರಿಸ್ತನು ಯಾರು? ಪರಾಯ ದೇಶದ ದೇವರು, ಅಮೆರಿಕಾ ದೇಶದ ದೇವರು. ಆತನು ಬೆಳ್ಳೆಯವರ ದೇವರು, ಆತನು ನಮ್ಮ ದೇವರಲ್ಲ. ಅರೆ ಯೇಸು ಕ್ರಿಸ್ತನು ದೇವರ? ಅವಾಗ ಗೊತ್ತಾಯ್ತು ಅವಳಿಗೆ, ಯೇಸು ಕ್ರಿಸ್ತನು ಒಬ್ಬ ದೇವರೆಂಬುದಾಗಿ. ಯೇಸು ಕ್ರಿಸ್ತನು ದೇವರ, ಈತನು ನಮ್ಮ ದೇವರಲ್ಲ, ಪ್ರದೇಶದಲ್ಲಿರ್ತಕ್ಕಂಥ ದೇವರು, ಅಂದ್ರೆ ಬೆಳ್ಳೆ ಜನರ ದೇವರ ಆತನು ನಮ್ಮ ದೇವರಲ್ಲ ಎಂಬುದಾಗಿ ಹೇಳಿರುವಾಗ ಅದೇಗೆ ಆಗ್ತಂತ ಕೇಳ್ತಾ ನೋಡ್ತಾರುವಾಗ, ಇಲ್ಲ, ಆಗಿನ ಕಾಲದಲ್ಲಿ ಬ್ರಿಟಿಷರು ಬಂದು, ಕೇಳಿಸ್ಕೋತೀರಿ, ಬ್ರಿಟಿಷರು ಬಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯರನ್ನು ಅವರು ಬಲವಂತವಾಗಿ ಮತಾಂತರ ಮಾಡಿದರು ಎಂಬುದಾಗಿ ದುಷ್ಪ್ರಚಾರ ಒಂದು ಶಿಕ್ಷಕಿ ಮಾಡ್ತಾ ಇದ್ದಲ್ಲಿ. ಇವಳು 7ನೇ ತರಗತಿ 10ನೇ ತರಗತಿ ಹೋಗಿದ್ದಳು. ಆದ್ರೆ ಇವಳು ಗೊತ್ತಿಲ್ಲ, ಯೇಸು ಕ್ರಿಸ್ತನು ಒಂದು ಬಿಳಿ ಜನರ ಅಂದ್ರೆ ವೈಟ್ ಪೀಪಲ್ ಅಂತ, ಬೆಳ್ಳೆ ಜನರ ಯೇಸು ಕ್ರಿಸ್ತ ಆತನು ನಮ್ಮ ಕ್ರಿಸ್ತನು ಅಲ್ಲ ಎಂಬುದಾಗಿ, ನಮ್ಮ ದೇವರಲ್ಲ ಅನ್ನತಕ್ಕ ದುಷ್ಪ್ರಚಾರ ಮಾಡ್ತಿರ್ತಕ್ಕಂಥ ಅವಳು ಗೊತ್ತಿಲ್ಲ. ಎಲ್ಲರೂ ಹೇಳ್ತಿರಲ್ಲ, ಬ್ರಿಟಿಷರು ಬಂದಿದ್ದು ಮತಾಂತರ ಮಾಡಲಿಕ್ಕಾಗಲ್ಲ. ಬ್ರಿಟಿಷರು ಬಂದಿದ್ದು, ಬ್ರಿಟಿಷ್ ಪ್ರಭುತ್ವದವರು ಬಂದಿದ್ರು ರಾಜ್ಯವನ್ನು ಆಳೋದಕ್ಕಾಗಿ, ದೇಶವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ರಾಜ್ಯವನ್ನು ಆಳಿ ದೇಶದ ಮೇಲೆ ದೊರೆತನ ಮಾಡೋದಕ್ಕಾಗಿ ಬ್ರಿಟಿಷರು ಬಂದರು ಹೊರತು ಅವರು ಮತಾಂತರ ಮಾಡೋದಕ್ಕಾಗಿ ಬಂದಿಲ್ಲ. ಇಲ್ಲದ್ರೆ ಇವತ್ತು ಪೂರ ಭಾರತವೇ ಕ್ರೈಸ್ತವ ದೇಶ ಆಗ್ತಿತ್ತು ಅಂತ ಬಲವಂತ ಮಾಡಿದ್ರೆ ಪೂರ ಭಾರತವೇ ಕ್ರೈಸ್ತವ ದೇಶವಾಗ್ತಿತ್ತು. ಅದಕ್ಕೆ ಆ ಮೂರ್ಖ ಶಿಕ್ಷಕಿ, ಪಾಪ ಅಮಾಯಕವಾದ ಶಿಕ್ಷಕಿ, ಅಮಾಯಕವಾದ ಮಕ್ಕಳ ತಲೆಯನ್ನು ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ಲು. ಆವಾಗ ಇವಳಿಗೇನಾಯ್ತು, ಅರೆ ಯೇಸು ಕ್ರಿಸ್ತನು ಒಂದು ದೇವರ, ಹಾಗಾದರೆ ನಮ್ಮ ದೇಶದಲ್ಲಿ ಆತನ ಹೆಸರಿನಿಂದ ಬಲವಂತವಾಗಿ ಮತಾಂತರ ಮಾಡಿ ಮತ್ತು ಹೀಗೆ ಮಾಡಿ ಈತನು ನಮ್ಮ ದೇಶದವನು ದೇವರಲ್ಲ. ಯಾವ ದೇವರಲ್ಲ? ನಮ್ಮ ದೇಶದ ದೇವರಲ್ಲ. ಆತನ ಎಲ್ಲಿನ ದೇವರು? ಪರದೇಶ ಅಂದ್ರೆ ಬೆಳ್ಳೆ ಜನರ ದೇವರು ಎಂಬುದಾಗಿ. ದಿನಗಳದಂತೆ ಅವಳು ಹೈಸ್ಕೂಲಿಂದ ಹಿಡಿದುಕೊಂಡು 2nd ಇಯರ್ ವರೆಗೆ ಅವಳು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡಿಲ್ಲ. ಆದರೆ ಒಂದೇನಿದೆ, ಯೇಸುವಿನ ಕುರಿತು
ಬಹು ಹೆಚ್ಚಿನ ಪ್ರಮಾಣದಲ್ಲಿ ಅವರು ಬೈಬಲ್ ಓದಿ ಓದಿ ಅವಳಿಗೆ ಗೊತ್ತಿತ್ತು. ಆದರೆ ಯೇಸು ದೇವರನ್ನು ಕೂಡ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ತಾನು ತನ್ನ ಮನಸ್ಸೊಳಗೆ ಒಂದು ಸೇಡಿಟ್ಕೊಂಡ್ಲು. ಏನಂತೇಳಿ, ನಾನು ಚೆನ್ನಾಗಿ ಓದಿ ಬರೆದು ಸೇಡಿನ ಎದಕ್ಕೆ ಇದು ಮಾಡ್ತಾ ಇದ್ದಾಳೆ, ನಾನು ಕ್ರೈಸ್ತವರೆಲ್ಲರನ್ನು ಭಾರತ ದೇಶದಿಂದ ಓಡಿಸ್ತೇನೆ ನಾನು. ಯಾಕಂದ್ರೆ ಚೆನ್ನಾಗಿ ಓದಿ ಬರೆದು ನಮ್ಮ ಗ್ರಂಥಗಳ ವಿಷಯದಲ್ಲಿ ತಿಳಿದುಕೊಂಡು, ಮತ್ತು ತಿರುಪತಿ, ಇಲ್ಲಿಂದ ಆಂಧ್ರದಲ್ಲಿ ಇರ್ತಕ್ಕಂಥ ಕೆಲವು ಊರಿನಲ್ಲಿದ್ರು, ತಿರುಪತಿಯಲ್ಲಿ ಹೋಗಿ ನಾನು ಬಹಳಷ್ಟು, ತಿರುಪತಿ ಎಂಬ ಊರಿದೆ, ಆ ತಿರುಪತಿ ಎಂಬ ಪಟ್ಟಣ ಇದೆ, ಆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ತಿಳಿದುಕೊಂಡು, ಅಲ್ಲಿ ದೇವತೆಗಳ ಬಗ್ಗೆ ತಿಳಿದುಕೊಂಡು ಈ ಕ್ರೈಸ್ತವರನ್ನು ಭಾರತ ದೇಶದಿಂದ ಅಟ್ಟಿಸಿ ಓಡಿಸ್ತೇನೆ ಎಂಬುದಾಗಿ ಒಂದು ಸೇಡಿಟ್ಕೊಂಡು ಅವಳು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ ಸೇಡಿಂದ ಅಂತ ಸಮಯದಲ್ಲಿ ಅವಳು ಬಹಳಷ್ಟು ಸಂಕಟಗಳನ್ನು ಎದುರಿಸ್ತಾ ಬಂದಳು. ಫಸ್ಟ್ ಇಯರ್ ಬಂದಾಗ ಅಲ್ಲೇ ಅವಳು ಟಾಪ್ ಕ್ಲಾಸಲ್ಲಿ ಪಾಸ್ ಆದ್ಲು. ಇದರಲ್ಲಿ ಹೆಚ್ಚಿನ ಅಂಕಗಳು ಪಡ್ಕೊಂಡು ಟಾಪ್ ಸ್ಕೂಲ್ಗೆ, ಆ ಕಾಲೇಜ್ಗೆ ಭಾಳ ದೊಡ್ಡ ಪದವೀಧರಳಾಗಿ ಪಾಸ್ ಆಗಿದ ಕೂಡಲೇ ಅಲ್ಲೇ ವೈದ್ಯರು, ದೊಡ್ಡ ಡಾಕ್ಟರು ಅವಳಿಗೆ ಸ್ಪಾನ್ಸರ್ ಮಾಡ್ಲಿಕ್ಕೆ ಬಂದರು. ಇನ್ನು ಮುಂದೆ ಅವಳ ಫೀಸು, ಅವಳ ಹಾಸ್ಟೆಲ್ ಖರ್ಚೆಲ್ಲ ಅವಳೇ ನೋಡ್ತಾರೆ. ಈ ಸಮಯದಲ್ಲಿ ಇವಳು ಯೇಸು ದೇವರಂತೇಳಿ ಗೊತ್ತಾಗಿ ಯಾವ ದೇವರು ಬೇಡ ಅಂತೇಳಿ ಕುಂತೇವಳು. ಇವಳು ಯಾರು? ಯಾವ ದೇವ್ರು ಬೇಡ, ಯಾಕಂದ್ರೆ ಅವ್ರ ತಮ್ಮ ತೀರ್ಕೊಂಡು ಬಿಟ್ಟಂತೇಳಿ. ಆಮೇಲೆ ಇದೆಲ್ಲ ಬಂದ ಕೂಡಲೇ ಅವ್ರ ತಮ್ಮ ತೀರ್ಕೊಂಡು ಕೂಡಲೇ ಯಾವ ದೇವ್ರು ಬೇಡ, ಯಾವ ದೇವ್ರು ಈ ಲೋಕದಲ್ಲಿಲ್ಲ, ಎಲ್ಲ ದೇವರುಗಳು ಸರಿ ಇಲ್ಲ ಅಂತೇಳಿ ಯೇಸು ದೇವರು ಕೂಡ ಬಿಟ್ಟಿದ್ದಳು. ಆದರೆ ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಈ ವೆಂಕಟ ಸುಜಾತ ಅನ್ನೋಳು ಆ ದ್ವೇಷದಿಂದ ಓದ್ತಾ ಬಂದ್ಲು. ಅಲ್ಲೇ ಫಸ್ಟ್ ಇಯರ್ನಲ್ಲಿ ಪಾಸ್ ಆದ್ಲು, ಟಾಪರ್ ಆಗಿ ಕಾಲೇಜ್ ಟಾಪರ್ ಆಗಿ ಪಾಸ್ ಆದ್ಲು. ಅಲ್ಲೇ ವೈದ್ಯರು, ಡಾಕ್ಟರ್ಗಳು ಅವಳಿಗೆ ಸ್ಪಾನ್ಸರ್, ಯಾಕಂದ್ರೆ ಅವಳಿಗೆ ತಂದೆ ಕೆಲಸನೇ ಮಾಡೋದಿಲ್ಲಂತೆ. ತಾಯಿ ತರಕಾರಿ ಮಾರಿ ಮನಿ ನಡೆಸಬೇಕಂತೆ. ಪುಸ್ತಕ, ಪೇಪರ್, ಪೆನ್ಗಳು ಕೂಡ ಅವ್ರ ತಾಯಿ ಬಂದಿಲ್ಲ, ಏನೂ ಕೊಡ್ಲಿಕ್ಕೆ ಆಗೋದಿಲ್ಲಂತೆ. ಪಾಪ ಇವಳು ಚಿಕ್ಕಿದ್ದಾಗಿಂದಾಗ ಆ ಸ್ಕೂಲ್ ಹೆಡ್ ಮಾಸ್ಟರ್, ಟೀಚರ್ ಅವರ ಮನೆಗಳಲ್ಲಿ ಕೆಲಸ ಮಾಡಿಕೊಂಡು, ಹಾಸ್ಟೆಲಿಂದ ಹೋಗಿ ಕೆಲಸ ಮಾಡಿಕೊಂಡು ಅವ್ರು ಕೊಡ್ತಿರ್ತಕ್ಕಂಥ 10-20 ರೂಪಾಯಿಂದ ಅವಳು ಬುಕ್ಸ್, ಪೆನ್ಗಳನ್ನು ತಗೊಳ್ತಿದ್ದಂತೆ. ಹಲೋ ಅಂತವಳು ಇವತ್ತು ಒಂದು ದೊಡ್ಡ ಯೂನಿವರ್ಸಿಟಿಗೆ ಚೀಫ್ ಪ್ರೊಫೆಸರ್ ಆಗಿದ್ದಾಳೆ. 1.5 ಲಕ್ಷಕ್ಕಿಂತ ಹೆಚ್ಚಿನ ಸಂಬಳ ಅವಳಿಗಿದೆ ಈಗ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇವಳು ಈ ಕ್ರೈಸ್ತವತ್ವಕ್ಕೆ ವಿರೋಧವಾಗಿ ಇದನ್ನು ಮಾಡಬೇಕೆಂಬುದಾಗಿ ಹೋಗಿರುವಾಗ ಒಂದು ದಿವಸ ಏನಾಯಿತು, ಅವಳು ಸೆಕೆಂಡ್ ಇಯರ್ ಎಲ್ಲ ಪಾಸ್ ಆಗಿ ಬಂದ ಕೂಡಲೇ ಅಲ್ಲೇ ಒಂದು ಘಟನೆ ನಡೀತು. ಬಿ ಫಾರ್ಮಾ ಅಂತೇಳಿ. ಬಿ ಫಾರ್ಮಾ ಅಂದರೆ ಬ್ಯಾಚುಲರ್ ಇನ್ ಫಾರ್ಮರ್ಸಿ. ಈ ಔಷಧ ಅಂಗಡಿಗಳಿರ್ತಲ್ಲ, ಔಷಧ ಅಂಗಡಿಗಳು ಬಿಡಬೇಕಾದ್ರೆ ಅದಕ್ಕಿಂತ ತರಬೇತಿ ಆಗಿರಬೇಕು. ಅಥವಾ ಆಸ್ಪತ್ರೆಗಳಲ್ಲಿ ಔಷಧಗಳಿಗೂ ಚುಚ್ಚುಮದ್ದುಗಳು ಇವೆಲ್ಲ ಕೊಡಬೇಕಾದ್ರೆ ಅವರಿಗೆ ಆ ತರಬೇತಿ ಆಗಿರಬೇಕು. ಅದಕ್ಕೆ ಬಿ ಫಾರ್ಮಾ ಅಂತ ಹೇಳ್ತಾರೆ, ಬ್ಯಾಚುಲರ್ ಇನ್ ಫಾರ್ಮರ್ಸಿ. ಈ ಒಂದು ದೊಡ್ಡ ಪ್ರೊಫೆಷನಲ್ ತರಬೇತಿಗಾಗಿ ಅವಳು ಅಡ್ಮಿಷನ್ ಮಾಡಿದ್ಲು. ಅಡ್ಮಿಷನ್ ಮಾಡುವಾಗ ಒಂದು ತೊಂದರೆ ಆಯಿತು. ತೊಂದರೆ ಆಗಿದ್ರು ಬಿಡಲಿಲ್ಲ ಆಕಿ. ನಾನು ಫಸ್ಟ್ ಕ್ಲಾಸ್ ಆಗಿದ್ದೇನೆ, ಫಸ್ಟ್ ರ್ಯಾಂಕ್ ಆಗಿದ್ದೇನೆ, ನನಗೆ ಸೀಟ್ ಕೊಡಲೇಬೇಕಂತೇಳಿ. ಇಲ್ಲ, ನೀನು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಮತ್ತು ನೀನು ಕೆಮಿಸ್ಟ್ರಿ ಸ್ಟೂಡೆಂಟ್ ಇದ್ದೀ, ನೀನು ಇದಕ್ಕೆ ಸರಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಸ್ಟೂಡೆಂಟ್ ಆಗಿದ್ದೀ, ನಿನಗೆ ಇದು ಬಯಾಲಜಿ ಅರ್ಥ ಆಗಲ್ಲ ಅಂತ ಹೇಳಿದ್ರೆ, ಇಲ್ಲ ನನಗೆ ಬೇಕಂತೇಳಿ ಅವಳು ಬಯಾಲಜಿ ಸ್ಟೂಡೆಂಟ್ ಆಗಿ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾಳೆ. ಎಲ್ಲೇ? ಆಂಧ್ರನಲ್ಲಿ ಪದ್ಮಾವತಿ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ ಮಾಡಿಕೊಳ್ತಾರೆ. ಅಡ್ಮಿಷನ್ ಮಾಡಿಕೊಂಡಿದ ಮೇಲೆ ಅಲ್ಲೇ ಓದಲಿಕ್ಕೆ ಹೋಗಿದ್ದಾಗ ಆ ಪದ್ಮಾವತಿ ಯೂನಿವರ್ಸಿಟಿನಲ್ಲಿ ಇಂಡಿಯಾನಲ್ಲಿ ದೊಡ್ಡ ದೊಡ್ಡ ಟಾಪರ್ ಅಂದ್ರೆ ಬಹಳ ದೊಡ್ಡ ಕಾಲೇಜಿನಲ್ಲಿ ಎಲ್ಲ ಟಾಪರ್ ಸ್ಟೂಡೆಂಟೇ ಬರ್ತಾರಂತಲ್ಲಿ ಓದಲಿಕ್ಕೆ. ಎಲ್ಲರೂ ಇಂಗ್ಲೀಷ್ ಬರ್ತದಂತೆ ಎಲ್ಲರಿಗೆ. ಇವಳಿಗೆ ಇಂಗ್ಲೀಷ್ ಅನ್ನೋದು ಗೊತ್ತೇ ಇಲ್ಲ ಜಾಸ್ತಿ, ಯಾಕಂದ್ರೆ ತೆಲುಗು ಮೀಡಿಯಂ ಓದಿದ್ದವಳು ಇವಳು. ಆ ಸಮಯದಲ್ಲಿ ಇವಳು ಅಲ್ಲೇ ಶಿಕ್ಷಕರು ತರಬೇತಿ ಕೊಡ್ತಾ ಇದ್ದಾರೆ, ಬೋಧನೆ ಮಾಡ್ತಾ ಇದ್ದಾರೆ, ಅವರು ಶಿಕ್ಷಣ ಕೊಡ್ತಾ ಇರುವಾಗ, ಕಲಿಸ್ತಾ ಇರುವಾಗ ಅರ್ಥನೇ ಆಗ್ತಿಲ್ಲ ಅಂತ ಅವಳಿಗೆ. ಅಯ್ಯೋ, ಇದೆಂಥ ಪರಿಸ್ಥಿತಿ ಬಂದಿದೆ, ಇಷ್ಟು ಕಹಿಯಿಂದ, ಇಷ್ಟು ದ್ವೇಷದಿಂದ, ಇಷ್ಟು ಪ್ರತಿಕಾರದಿಂದ, ಇಷ್ಟು ನಾನು ಸೇಡ್ ತೀರಿಸ್ಕೋಬೇಕು ಕ್ರೈಸ್ತರ ಮೇಲೆ ಅಂತೇಳಿ ನಾನು ಓದ್ಲಿಕ್ಕೆ ಬಂದರೆ ನನಗೆ ಇಲ್ಲಿ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬಹಳ ನಿರುತ್ಸಾಹ. ಆದರೂ ರಾತ್ರಿ ಹಗಲು ಅವರು ಇವ್ರ ಬುಕ್ಗಳನ್ನು ತೆಗೆದುಕೊಂಡು ಓದೋದು ಅಂದರೆ ಬಹಳ ಪ್ರೀತಿ ಅವಳಿಗೆ. ದಿಕ್ಕಿಲ್ಲದ ಮಗಳು, ತಂದೆ ತಾಯಿಗಳಿದ್ದು ಕೂಡ ಆ ತಂದೆ ತಾಯಿಗಳು ತನಗೆ ತಿನ್ನಲಿಕ್ಕಿಲ್ಲ, ಆದರೆ ಇವಳಿಗೆ ಸ್ಪಾನ್ಸರ್ಸ್ ಮುಂದೆ ಬಂದಿದ್ದಾರೆ. ದೇವರ ಸಂಕಲ್ಪ ನೋಡ್ರಿ ಹೆಂಗಿದೆ. ಆಮೇಲೆ ಈ ಒಂದು ಫಸ್ಟ್ ಇಯರ್ನಲ್ಲಿ ಓದ್ತಾ ಇರುವಾಗ ಅವಳಿಗೆ ಇನ್ನು ಪರಿಸ್ಥಿತಿ ಗಂಭೀರವಾಗಿತ್ತು. ಆ ಸಮಯದಲ್ಲಿ ಮತ್ತು ಯಾವುದೋ ಒಂದು
ಹಾಸ್ಟೆಲಲ್ಲಿರುವ ರೂಮ್ನಲ್ಲಿ ತನ್ನ ಸ್ನೇಹಿತರ ಕಡೆಗೆ ಹೋಗ್ತಾ ಇರ್ಲಂತೆ. ಹೋಗ್ತಾ ಇರುವಾಗ ಆ ಸ್ನೇಹಿತರ ರೂಮ್ನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ರಂತೆ. ಪ್ರೇಯರ್ ಮಾಡ್ತಿರೋದು ನೋಡಿ, ಅರೆ ಇದೇನಾಯ್ತು ನೋಡಿ. ಆಮೇಲೆ ಏನಿಲ್ಲ ಬಾ ಸೈನ್ಸ್ ಟಾಕ್ ಇದೆ ಎಂಬುದಾಗಿ, ಸೈನ್ಸ್ ಟಾಕ್ ಅಂದರೆ ವಿಜ್ಞಾನದ ಕೋರ್ಸ್ ಮಾಡ್ತಾ ಇದ್ದೇವೆ, ನಾವು ವಿಜ್ಞಾನದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ, ವೈಜ್ಞಾನಿಕವಾಗಿ ದೇವರು ಇದ್ದಾನೋ ಇಲ್ಲೋ ಎಂಬ ಪ್ರಶ್ನೆ ಮೇಲೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿರುವಾಗ ಅಲ್ಲೇ ಅವಳು ಕೂತ್ಕೊಂಡು ಆ ವೈಜ್ಞಾನಿಕವಾಗಿ ಅಲ್ಲಿ ಟೀಚರ್ಗಳು, ಅವಳು ಕೂಡ ಟೀಚರ್ ಭಾಳ ಎಕ್ಸ್ಪರ್ಟ್ ಇದ್ಲು, ಈ ವೈಜ್ಞಾನಿಕವಾಗಿ ದೇವರು ಇದ್ದಾನ ಇಲ್ಲ ಅನ್ನತಕ್ಕಂಥ ಸತ್ಯವನ್ನು ಅಲ್ಲೇ ತೋರಿಸ್ಕೊಟ್ಲು. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಇದೆಯಲ್ಲಿ. ಈಗ ನೋಡ್ರಿ, ಈಗ ಈ ಲೋಕದಲ್ಲಿ ಒಂದು ಗಿಡ ಬರಬೇಕಾದ್ರೆ ಗಿಡ ಯಾರು ಮಾಡಿದ್ದಾರೆ? ಒಂದು ಗಿಡ ಏನು ಇದ್ರು ಒಂದು ಸೃಷ್ಟಿ ಇದೆ, ಪ್ರತಿಯೊಂದು ಸೃಷ್ಟಿಗೆ ಸೃಷ್ಟಿಕರ್ತನ ಇರಲೇಬೇಕು, ಇಲ್ಲಂದ್ರೆ ಸೃಷ್ಟಿ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬ ಸಬ್ಜೆಕ್ಟ್ ಮೇಲೆ ಹೇಳಿದ್ರು. ಈ ಸೃಷ್ಟಿ ಇಲ್ಲಿ ಬಂದಿದೆ ಅಂದ್ರೆ ಇದಕ್ಕೆ ಈ ಸೃಷ್ಟಿ ಮಾಡುವನಿರಬೇಕು. ಇಂಗ್ಲಿಷಲ್ಲಿ ಎವ್ರಿ ಡಿಸೈನ್ ದೇರ್ ಇಸ್ ಅ ಡಿಸೈನರ್ ಬಿಹೈಂಡ್ ದ ಎವ್ರಿ ಡಿಸೈನ್. ಅಂದ್ರೆ ಪ್ರತಿಯೊಂದು ರೂಪ ಸ್ವರೂಪಗಳಲ್ಲಿ, ಸೃಷ್ಟಿಗಳಲ್ಲಿ ಸೃಷ್ಟಿಕರ್ತನ ಅಂದರೆ ಸೃಷ್ಟಿಸುವ ಒಬ್ಬನು ಇದ್ದಾನೆ. ಹಾಗಾದ್ರೆ ದೇವರು ಖಂಡಿತವಾಗಿ ಅದೃಶ್ಯವಾಗಿ ನಮ್ಮ ಮಧ್ಯದಲ್ಲಿ ಇದ್ದಾನೆ, ದೇವರು ಇಲ್ಲ ಅನ್ನತಕ್ಕಂಥ ಉಪದೇಶ ತಪ್ಪು. ಆದರೆ ದೇವರಿದ್ದಾರೆ ಅಂತ ಹೇಳಿ ಆ 45 ನಿಮಿಷದಲ್ಲಿ ಇವಳು ಕನ್ವಿನ್ಸ್ ಆಗ್ತಾಳೆ, ಇವಳಿಗೆ ಮನವರಿಕೆ ಆಗ್ತದೆ. ಮನವರಿಕೆ ಆದ ಕೂಡಲೇ ಅದಕ್ಕೆ ದೇವರಿಲ್ಲದ್ರೆ ಮನುಷ್ಯ ಬದುಕಲು ಅಸಾಧ್ಯ. ಏನು ಅಸಾಧ್ಯ? ಬದುಕಲು ಅಸಾಧ್ಯ, ಬದುಕಲಿಕ್ಕಾಗುವುದಿಲ್ಲ. ಆ ಸಮಯದಲ್ಲಿ ಯಾರು? ಇವಳು ಅಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳಿ ಸೃಷ್ಟಿಕರ್ತನು, ಸೃಷ್ಟಿಯ ಸ್ವರೂಪ ಗಂಭೀರವಾಗಿ ಹೇಳ್ತಾರಲ್ವ್ಯಾ? ಸೃಷ್ಟಿಯ ಸ್ವರೂಪ ಎಲ್ಲರೂ ಹೇಳ್ತಾರಲ್ವ್ಯಾ? ಸೃಷ್ಟಿಕರ್ತನು, ಆ ಸೃಷ್ಟಿ ಸ್ವರೂಪನು ಎಲ್ಲರೂ ಹೇಳ್ತಾರಲ್ವ್ಯಾ? ಸೊ ಆ ಸಮಯದಲ್ಲಿ ನನ್ನನ್ನು ಸೃಷ್ಟಿಸಿದವನು ಯೇಸು ಎಂಬುದಾಗಿ ನನಗೆ ಗೊತ್ತಿದೆ. ಇವಳಿಗೆ ಹೆಚ್ಚು ಯಾವ ವಿಷಯದಲ್ಲಿ ಗೊತ್ತಿಲ್ಲ, ಯೇಸು ಕ್ರಿಸ್ತನ ವಿಷಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬಹಳಷ್ಟು ಓದಿದಾಳೆ, ಅದನ್ನು ತಿಳ್ಕೊಡಿದ್ರೆ, ಮತ್ತು ಹಳೆ ಒಡಂಬಡಿಕೆ ಓದಿದಾಳೆ, ಬಹಳಷ್ಟು ಓದೋದಂದ್ರೆ ಹುಚ್ಚು ಅವಳಿಗೆ. ತಿಳ್ಕೊಡಿದ್ರೆ ಇನ್ನು ಈ ಲೋಕದಲ್ಲಿ ಯೇಸು ಮಾತ್ರ ಒಳ್ಳೆ ದೇವರಾಗಿದ್ದಾನೆ, ಯಾಕಂದ್ರೆ ಯೇಸು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ದೇವರೊಬ್ಬರು ಇದ್ದಾನೆ ಅಂತ ಹೇಳಿದ್ವಿ, ಆದ್ರೆ ಯೇಸು ಯಾರು ಕೆಟ್ಟದ್ದು ಮಾಡಿಲ್ಲ. ಆಮೇಲೆ ಇವಳು ಗೊತ್ತಾಯ್ತು ಯೇಸು ಬೆಳ್ಳೆ ಜನರ ದೇವರಲ್ಲ ಅಂತೇಳಿ, ಅಮೆರಿಕ ದೇಶದಲ್ಲಿ ಹುಟ್ಟಿದ ದೇವರಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಇವಳು ವಿದ್ಯಾಭ್ಯಾಸ ಮಾಡಿದವಳು. ಯೇಸು ಕ್ರಿಸ್ತನ ಹುಟ್ಟಿದ್ದು ನಮ್ಮ ಖಂಡದಲ್ಲೇ ಹುಟ್ಟಿದನೆಂಬ ತಿಳುವಳಿಕೆ, ಯಾಕಂದ್ರೆ ಬಹಳ ಓದಿದ್ದವಳು ಇವಳು. ಯೇಸು 7 ಖಂಡಗಳಲ್ಲಿ ಹೊರತುಪಡಿಸಿ ನಮ್ಮ ಖಂಡದಲ್ಲಿ, ಏಷಿಯಾ ಖಂಡದಲ್ಲಿ ಜನ್ಮಿಸಿದ್ದಾನೆ. ಅರಬ್ ರಾಷ್ಟ್ರಗಳ ಮಧ್ಯದಲ್ಲಿ ಏಷ್ಯಾ ಖಂಡದಲ್ಲಿ ಜನ್ಮಿಸಿದ್ದಾನೆ. ಯೇಸು ಕ್ರಿಸ್ತನು ಅಮೆರಿಕ ದೇವರಲ್ಲ, ಯೇಸು ಕ್ರಿಸ್ತನು ಆಫ್ರಿಕಾ ದೇವರಲ್ಲ, ಯೇಸು ಕ್ರಿಸ್ತನು ಅಮೆರಿಕಾದಲ್ಲಿ ಹುಟ್ಟಿದ ದೇವರಲ್ಲ, ಆಫ್ರಿಕಾದಲ್ಲಿ ಹುಟ್ಟಿದ ದೇವರಲ್ಲ, ಆಸ್ಟ್ರೇಲಿಯಾದಲ್ಲಿ ಹುಟ್ಟಿದ ದೇವರಲ್ಲ. ಯೇಸು ಕ್ರಿಸ್ತನು ನಮ್ಮ ಖಂಡದಲ್ಲಿ, ಏಷಿಯಾ ಖಂಡದಲ್ಲಿ ಹುಟ್ಟಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನು ಬೆಳ್ಳೆ ದೇವರಲ್ಲ, ಎಲ್ಲರ ದೇವರು ಎಂಬುದಾಗಿ ತಿಳಿದುಕೊಂಡವಳು. ಯಾಕಂದ್ರೆ ಓದಿದ್ದಾಳೆ. ಈಗ ಇಂಥ ಮೂರ್ಖ ಶಿಕ್ಷಕರು ಬಂದು ಹೇಳಿರುವಾಗ ಇವಳು ಎಂಥ ಮೂರ್ಖ ಎಂಬುದಾಗಿ ಆಮೇಲೆ ಅವಳು ಗೊತ್ತಾಯ್ತು. ಯೇಸು ಕ್ರಿಸ್ತನು ವಿದೇಶಿ ಬೆಳ್ಳೆ ಜನರ ದೇವರಲ್ಲ, ನಮ್ಮ ಸ್ವಕೀಯ ಈ ಖಂಡದಲ್ಲಿರ್ತಕ್ಕಂಥ ನಮ್ಮ ದೇವರಾಗಿದ್ದಾನೆ ಎಂಬುದಾಗಿ ಅವಳು ತಿಳಿದುಕೊಂಡ್ಳು. ಆಮೇಲೆ ಇದೆಲ್ಲ ಓದಿರ್ತಕ್ಕಂಥ ಇವಳು ತಿಳಿದುಕೊಂಡು ಈಗ ಪ್ರಾರ್ಥನೆ ಜೀವಿತ, ಬೈಬಲ್ ಜೀವಿತ ಮತ್ತೆ ಸ್ಟಾರ್ಟ್ ಮಾಡಿದ್ಲು. ಪ್ರತಿ ದಿನ ಪ್ರಾರ್ಥನೆ, ಬೈಬಲ್. ಆ ಸಮಯದಲ್ಲಿ ಎಲ್ಲರೂ ಹೇಳ್ತಿರಲ್ವ, ಅವಳಿಗೆ ಸ್ಪಾನ್ಸರ್ ಮಾಡ್ತೀನಿ ಎಂಬುದಾಗಿ ಹೇಳಿರುವ ಒಂದು ದೊಡ್ಡ ಡಾಕ್ಟರ್ ಅವರಿಗೆ ಫೋನ್ ಮಾಡ್ತಾ ಇದ್ರೆ ಫೋನ್ ತಾಗ್ತಾ ಇಲ್ಲ. ಯಾಕಂದರೆ ಬ್ಯಾಚುಲರ್ ಇನ್ ಫಾರ್ಮಸಿ ಅನ್ನತಕ್ಕಂಥ ಇದರಲ್ಲಿ ಮೊದಲನೇ ಇಯರ್, ಫಸ್ಟ್ ಇಯರ್ ಕಲಿತಾ ಇದ್ಲು. ಅವರಿಗೆ ಫೋನ್ ಮಾಡ್ತಾ ಇದ್ರೆ ಫೋನ್ ತಾಗ್ತಾ ಇಲ್ಲ. ಫೋನ್ ಅವ್ರಿಗೆಡೆ ಎಲ್ಲ ಹೋಗಿ ಭೇಟಿಯಾಗಿ ಬಂದು, ಅಯ್ಯ ನಂಗೆ ಫೀಸ್ ನೀವು ತುಂಬ್ತೀರಂತ ಹೇಳಿದ್ರಲ್ಲ, ಇನ್ನು ಲಾಸ್ಟ್ ಮಂತ್ ಇದೆ, ನಾನು ಎಕ್ಸಾಮ್ ಬರೀಬೇಕು ಫಸ್ಟ್ ಇಯರ್ದು, ಫೀಸ್ ತುಂಬಲಿಲ್ಲದೆ ಎಕ್ಸಾಮ್ ಬರಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಆತನ ಕೈ ಎಬ್ಬಿಸ್ಬಿಟ್ಟಿದ್ದಾರಂತೆ. ಯಾರು? ಡಾಕ್ಟರ್. ಅವ ನನ್ನಿಂದ ಆಗೋದಿಲ್ಲಮ್ಮ, ಯಾಕಂದರೆ ನನಗೆ ಭಾಳ ಕಷ್ಟ ಇದೆ ಎಂಬುದಾಗಿ ಕೈ ಎಬ್ಬಿಸ್ಬಿಡ್ತಾನೆ. ಆಗ ಇವಳು ಮತ್ತು ತಿರುಗಿ ಬಂದು ತನ್ನ ಹಾಸ್ಟೆಲ್ ರೂಮಿಗೆ ಬಂದು ಕಣ್ಣೀರಿಟ್ಟು, ಏಸಯ್ಯ ನಮ್ಮ ಪ್ರಾರ್ಥನೆಯನ್ನು ಚಿಕ್ಕಂದಿನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನೀನು ಸತ್ಯ ದೇವರು, ನಿತ್ಯ ದೇವರು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಏಸಯ್ಯ ಇಂಥ ಒಂದು ಸಂಕಟ ಬಂದುಬಿಟ್ಟಿದೆ. ನಮ್ಮ ತಾಯಿ ತರಕಾರಿ ಮಾರೋಳು, ನನ್ನ ತಾಯಿ ತರಕಾರಿ ಮಾರೋಳು, ಎಂಥ ಪರಿಸ್ಥಿತಿಯಲ್ಲಿ ನಾವು ಬಂದು ಸೇರಿಬಿಟ್ಟಿದ್ದೇವೆ. ಏಸಯ್ಯ ನಮಗೆ ಒಂದು ದಿಕ್ಕನ್ನು ತೋರಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡ್ರು.
ಆದರೆ ಸ್ಕೂಲ್ದು ಲಾಸ್ಟ್ ಡೇ ಬಂದುಬಿಡ್ತು. ಒಂದು ವಾರದಿಂದ ಒಂದು ತಿಂಗಳಿಂದ ಪ್ರಾರ್ಥನೆ ಮಾಡ್ತಾಳೆ. ಆದರೆ ಕಾಲೇಜು ಕೊನೆ ದಿವಸ ಬಂತು. ಆ ದಿವಸ ಸಮೀಪದಲ್ಲಿ ಬಂದಿರುವಾಗ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಸಮೀಪವಾಗಿ ಬಂದಿರುವಾಗ ಏನಾಯ್ತಲ್ಲೇ, ಆ ಸಮಯದಲ್ಲಿ ಬುಕ್ ಅನ್ನು ತೆಗೆದುಬಿಟ್ಟು ಅವನ ಕೈಯಿಂದ. ಥ್ಯಾಂಕ್ ಯು ಚೀಸ್. ಎಲ್ಲರೂ ಹೇಳ್ತಾರಲ್ವಯ್ಯ. ಸಮೀಪವಾಗಿ ಬಂದಿರುವಾಗ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಹತ್ರ ಹೋಗಿ, ಇವಳು ಯಾರು ಟೀಚರ್ ಪ್ರಿನ್ಸಿಪಲ್ ಹತ್ರ ಹೋದ್ರು, ಇವಳು ವೆಂಕಟ ಸುಜಾತ ಅನ್ನೋ ಪ್ರಿನ್ಸಿಪಲ್ ಹೋಗಿ, ಮೇಡಮ್ ನನಗೆ ಇದು ಬಯಾಲಜಿ ಭಾಳ ಕಷ್ಟ ಆಗ್ತಾ ಇದೆ ಮತ್ತು ನನಗೆ ಭಾಳ ತ್ರಾಸಾಗ್ತಾ ಇದೆ. ಓದಿದ್ದೇನೆ, ಮಧ್ಯದಲ್ಲಿ ಟೆಸ್ಟ್ಗಳಲ್ಲಿ ಜಸ್ಟ್ ಪಾಸ್ ಆಗ್ತಾ ಇದ್ದೇನೆ. ಮೇಡಮ್ ನಾನು ಏನು ಮಾಡಬೇಕು? ನಾನು ಬಿಟ್ಟು ಹೋಗ್ಬೇಕಂತ ತಿಳ್ಕೊಂಡಿದ್ದೇನೆ. ನನಗೆ ಫೀಸ್ ಕಟ್ಟಲಿಕ್ಕೆ ಕೂಡ ದುಡ್ಡಿಲ್ಲ. ಯಾವ ಡಾಕ್ಟ್ರ್ ಕಟ್ತೀನಿ ಅಂತ ಹೇಳಿದ್ರು, ಅವರು ಕಟ್ಟಲಿಕ್ಕಿಲ್ಲ. ಎಕ್ಸಾಮ್ ಬಂದುಬಿಟ್ಟಿದೆ, ನಂಗೆ ದಯಮಾಡಿ ನನ್ನ TC ಕೊಟ್ಬಿಡಿ, ನಾನು ಮನೆಗೆ ಹೋಗ್ಬಿಡ್ತೀನಿ ಅಂಥೇಳಿ ಅವಳು ಆ ಪ್ರಿನ್ಸಿಪಲ್ ಹತ್ರ ಕೇಳ್ಕೊಂಡ್ಕೊಳ್ಳಿ, ನೀನು ಓದ್ತಾ ಇದ್ದಿಲ್ಲ, ಪರವಾಗಿಲ್ಲ, ಚೆನ್ನಾಗಿ ಓದ್ತಾ ಇದ್ದಿಲ್ಲ ಅಂತೇಳಿ. ಇಲ್ಲ, ನಾನು ಓದ್ತಾ ಪ್ರಯತ್ನ ಮಾಡಿದೆ, ಭಾಳಷ್ಟು ಕಷ್ಟನೂ ಆಗ್ತಾ ಇದೆ ನನಗೆ, ನೀವು ಒಂದು ಕೆಲಸ ಮಾಡಿ ನಂದು TC ಕೊಟ್ಬಿಡ್ರಿ, ನಾನು ಹೋಗ್ಬಿಡ್ತೀನಿ ಎಂಬುದಾಗಿ. ಫಸ್ಟ್ ಇಯರ್ 4 ವರ್ಷ ಓದಬೇಕು. ಆವಾಗ ಆ ಪ್ರಿನ್ಸಿಪಲ್ ಮೇಡಮ್, ಒಂದು ಕೆಲಸ ಮಾಡಮ್ಮ, ಪರವಾಗಿಲ್ಲ, 1,500 ರೂಪಾಯಿ ಅಲ್ಲ, ಅದು 20 ವರ್ಷದಿಂದ 1,500 ರೂಪಾಯಿ ಭಾಳ ದೊಡ್ಡದು, ಅದು ನಾನು ತುಂಬ್ತೇನೆ, ನಾನು ಅದನ್ನು ನಿನ್ನ ಫೀಸ್ ತುಂಬ್ತೇನೆ, ನೀನು ಓದಿ ಎಕ್ಸಾಮ್ ಬರಿ. ಈಗ ಎಕ್ಸಾಮ್ ಹೆಂಗಿದಿಲ್ಲ, ಹೆಂಗೂ ಎಕ್ಸಾಮ್ ಇದೆ, ಎಕ್ಸಾಮ್ ಬರಿ, ಪಾಸ್ ಆದರೆ ಉಳ್ಕೋ, ಇಲ್ಲಂದರೆ ಹೋಗ್ಬಿಡು, ಆದರೆ ಎಕ್ಸಾಮ್ ಬರೆದುಕೊಂಡು ಇದು ಮಾಡ್ಕೊ. ಆ ಪ್ರಿನ್ಸಿಪಲ್ ಹೇಳಿದ್ದಕ್ಕಾಗಿ ಇವಳು ಏನು ಮಾಡಿಲ್ಲ ಗೊತ್ತಿದೆ? ಅಯ್ಯೋ, ನಮ್ಮ ಪ್ರಿನ್ಸಿಪಲ್ ನನ್ನನ್ನು ಇಷ್ಟು ನಂಬಿ ನನಗಾಗಿ ಇಷ್ಟೆಲ್ಲ ತ್ಯಾಗ ಮಾಡಿಲ್ಲಲ್ಲ ಅಂತ ಹೇಳ್ಕೊಂಡು ಅವಳು ಹಗಲು ರಾತ್ರಿ ಒಂದು ಮಾಡಿ ಫಸ್ಟ್ ಇಯರ್ನಲ್ಲಿ ಎಲ್ಲ ಇಂಟರ್ನಲ್ ಟೆಸ್ಟಲ್ಲಿ ಕಡಿಮೆ ಮಾರ್ಕ್, ಅಲ್ಲಿ ಕಡಿಮೆ ಮಾರ್ಕ್, ಆದರೆ ಥಿಯರಿನಲ್ಲಿ ಟಾಪ್ ಬರ್ತಿದ್ಲು ಅವಳು. ಯಾಕಂದರೆ ಅಲ್ಲಿರ್ತಕ್ಕಂಥ ಅವಳಿಗೆ ಇಂಗ್ಲೀಷ್ ಅರ್ಥ ಆಗ್ತಿಲ್ಲ ಅನ್ನೋ ಕಾರಣದಿಂದ. ಆದರೆ ಅವಳು ಮೊದಲನೇ ಬ್ಯಾಚುಲರ್ ಇನ್ ಫಾರ್ಮಾನಲ್ಲಿ ಮೊದಲನೇ ವರ್ಷ ಆ ಕೊನೆ ಸಮಯದಲ್ಲಿ ಭಾಳ ದುಡಿದು ಶ್ರಮಪಟ್ಟು ಓದಿದ್ಳು. ಅವಳ ಕಣ್ಣೀರು ಏನು ಬಂದಿದೆ ಅಂದರೆ, ಬಿಟ್ಟು ಹೋಗ್ತೀನಂತ ಹೇಳಿರುವಾಗ ಏಸಯ್ಯ ಪ್ರಿನ್ಸಿಪಲ್ ಮನಸ್ಸೊಳಗೆ ಇಂಥ ಒಳ್ಳೆ ಭಾವನೆ ಹಾಕಿದಾನಲ್ಲ. ಎಲ್ಲರೂ ಹೇಳ್ತಿರಲ್ವಯ್ಯ, ಕೈಗಳೆತ್ತಿ ಹೇಳ್ತಿರಲ್ವಯ್ಯ. ಪ್ರಿನ್ಸಿಪಲ್ ಹೃದಯದಲ್ಲಿ ನನ್ನ ವಿಷಯದಲ್ಲಿ ಕರುಣೆ ತೋರಿಸಿದ್ರಲ್ಲ, ಏಸಯ್ಯ ನೀನು ನಿಜವಾಗಲೂ ಇರುವ ಆತನ ಕರ್ತನೆ ಅಂತ ಕಣ್ಣಿಂದ ನೀರೆಲ್ಲ ತುಂಬಿಕೊಂಡು ಅವಳು ದೇವರಿಗೆ ಸ್ತೋತ್ರ ಮಾಡ್ತಾ ಅಲ್ಲಿಂದ ಹೊರಬಂದ್ಲಂತೆ. ಹೊರಬಂದು ಛಲ ಕಟ್ಕೊಂಡು ನಾನು ಓದಬೇಕು ಚೆನ್ನಾಗಿ ಅಂತೇಳಿ ಚೆನ್ನಾಗಿ ಓದಿ ಬರೆದು ಅವಳು ಫಸ್ಟ್ ಫಾರ್ಮಸಿಯಲ್ಲಿ ಫಸ್ಟ್ ಇಯರ್ ಕಾಲೇಜಿಗೆ ಅತ್ಯಂತ ಹೆಚ್ಚಿನ ಅಂಕಗಳು ಪಡ್ಕೊಂಡು ಪಾಸ್ ಆಗಿದ್ದಳು. ಬೇರೆ ಬೇರೆ ಕಂಪನಿ ಜನರು, ದೊಡ್ಡ ದೊಡ್ಡ ಕಂಪನಿಗೆ ಸಂಬಂಧಪಟ್ಟಿರುವ ಜನರು ಕೂಡ, ಶ್ರೀಮಂತರು ಕೂಡ ಅವಳಿಗೆ ಬಂದು ಡೊನೇಷನ್ ಕೊಟ್ಟರು, ಅವಳಿಗೆ ರಿವಾರ್ಡ್ ಕೊಟ್ಟರು, ಅವಳಿಗೆ ಗೋಲ್ಡ್ ಮೆಡಲ್, ಅವಳಿಗೆ ಪದಕವನ್ನು ಕೂಡ ಆ ಸ್ಕೂಲಿಂದ, ಆ ಕಾಲೇಜಿಂದ, ಪರಿಪೂರ್ಣ ಆಂಧ್ರ ಯೂನಿವರ್ಸಿಟಿನಲ್ಲೇ 99.98% ಅನ್ನು ಅರ್ಜಿಸಿ ಹೊಂದಿ ಅವಳು ಉನ್ನತ ಅಂಕಗಳು ಪಡ್ಕೊಂಡದಕ್ಕಾಗಿ ಮತ್ತೊಬ್ಬರು ಒಂದು ಕಂಪನಿ ಓನರ್ ಅವರು, ವೈದ್ಯಕೀಯ ಕ್ಷೇತ್ರದಲ್ಲಿರತಕ್ಕಂಥವ್ರು, ಅವ್ರೇನು ಮಾಡಿದ್ರು, ಈ ಮಗಳಿಗೆ ಸ್ಕೂಲು ಇವ್ರ ಕಾಲೇಜು, ಇವಳ ಹಾಸ್ಟೆಲು, ಇವಳ ಎಲ್ಲ ಫೀ ನಾನು ಭರಿಸ್ತೇನೆ, ಕಂಪ್ಲೀಟ್ ಮಾಡೋ ತಕ್ಕ ನಾನು ಇವಳ ಜೊತೆಲಿ ನಿಂತೇನೆ ಎಂಬುದಾಗಿ ಹೇಳಿ ಒಂದು ದೊಡ್ಡ ಶ್ರೀಮಂತನು ಅಲ್ಲಿ ಸ್ಪಾನ್ಸರ್ ಪ್ಲೆಜ್ ಮಾಡಿ ಹೋಗಿದ್ದಾನೆ, ಅಂದರೆ ವಾಗ್ದಾನ ಮಾಡಿದ್ದಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಆವತ್ತಿಂದ ಅವಳು ಯೇಸು ನಿಜವಾದ ಕರುಣೆಯುಳ್ಳ ದೇವರು, ನಿಜವಾದ ಸತ್ಯ ದೇವರು, ನಾನು ಬಿಟ್ಟು ಹೋಗ್ಬೇಕಂದಾಗ ಕೊನೆಯ ಸಮಯದಲ್ಲಿ ಆತನು ನನ್ನ ಕೈ ಹಿಡಿದು ಎಬ್ಬಿಸಿದ್ದಾನೆ ಎಂಬ ನಂಬಿಕೆ ಇನ್ನೂ ದೃಢವಾಯಿತು ಅವಳಿಗೆ. ಏನಾಯಿತು? ಇನ್ನೂ ದೃಢವಾಯಿತು. ಹೀಗೆ ದೃಢ ನಂಬಿಕೆಯಿಂದ ಅವಳು ಚೆನ್ನಾಗಿ ಓದುತ್ತಾ ಬರೀತಾ ಮಧ್ಯದಲ್ಲಿ ಏನಾಯಿತು, ಅವಳು ಪ್ರಾರ್ಥನೆಗೆ ಹೋಗ್ತಾ ಇದ್ದಳು. ಮತ್ತು ಅಷ್ಟೇ ಅಲ್ಲದೆ ಅಲ್ಲೇ ಯೂತ್ ಗ್ರೂಪನ್ನು ಸ್ಟಾರ್ಟ್ ಮಾಡಿದಳು, ಪ್ರೇಯರ್ ಗ್ರೂಪನ್ನು. 10 ಹಿಡ್ಕೊಂಡು 40 ಜನ ಆಗಿದ್ದಾರೆ, 60 ಜನ ಆಗಿದ್ದಾರೆ. ಅವಳು ಯೂತ್ ಗ್ರೂಪನ್ನು ಸ್ಟಾರ್ಟ್ ಮಾಡಿದಳು. ಇದು ಪ್ರೇಯರ್ ಸ್ಟಾರ್ಟ್ ಮಾಡಿ ಅವಳು ಬೆಳಗ್ಗೆ 5 ಗಂಟೆಗೆ ಎದ್ದು ಕ್ವೈಟ್ ಟೈಮ್, ಧ್ಯಾನ ಸಮಯ, ಪ್ರಾರ್ಥನೆ ಎಲ್ಲ ಮಾಡಿಕೊಂಡು, ಮತ್ತು ಈ ಬಿ ಫಾರ್ಮದಲ್ಲಿ
ಕಾಲೇಜ್ ಮಾಡ್ತಾ ಅವಳು ಇನ್ನೊಂದು ನರ್ಸಿಂಗ್ ಕಾಲೇಜಲ್ಲಿ ಲೆಕ್ಚರಿಂಗ್ ಮಾಡ್ತಿದ್ಲಂತೆ. ಬೆಳಿಗ್ಗೆ 7 ಗಂಟೆಗೆ ಹೋಗಿ 9 ಗಂಟೆವರೆಗೆ ಬೇರೆ ಒಂದು ಕಾಲೇಜಲ್ಲಿ ಲೆಕ್ಚರಿಂಗ್ ಮಾಡ್ತಾ ಅಲ್ಲಿ ಬಂದಿರುವ ದುಡ್ಡಿಂದ ತನ್ನ ಖರ್ಚುಗಳು ನೋಡ್ತಾ ಮತ್ತು ತನಗೆ ಬಂದಿರುವ ಸ್ಪಾನ್ಸರ್ ಕಾಲೇಜ್ಗೆ ಹಾಕ್ತಾ, ಹಾಗೆ ಅವಳು ಬೆಳಿಗ್ಗೆ 5 ಗಂಟೆಗೆದ್ದು ಕ್ವೈಟ್ ಟೈಮ್, ಧ್ಯಾನ ಸಮಯ, ಪ್ರಾರ್ಥನೆ, ಬೈಬಲ್ ಧ್ಯಾನ ಸಮಯ, ಪ್ರಾರ್ಥನೆ ಮಾಡಿಕೊಳ್ತಾ, ಆನಂತರ ಈ ರೀತಿಯಲ್ಲಿ ಕೆಲಸ ಮಾಡಿಕೊಳ್ತಾ ದುಡಿತಾ ಬಿ ಫಾರ್ಮದಲ್ಲಿರುವಾಗ ಆ ಸಮಯದಲ್ಲಿ ಆ ಕಾಲೇಜ್ ಪರಿಪೂರ್ಣವಾಗಿ ಕ್ರೈಸ್ತವ ಕಾಲೇಜ್ ಅಲ್ಲ. ಎಲ್ಲ ಅವರ ಆಫೀಸರ್ಸ್ ಅವರ ಸ್ಟಾಫ್ಸ್ ಎಲ್ಲ ಕರೆದು ಅವಳು ಕೇಳ್ತಾರೆ, ಏನಮ್ಮ ನಿಂದು ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ, ನಿನಗೇನಾಗಿದೆ? ಸ್ಪೋರ್ಟ್ಸಲ್ಲಿ ಸೂಪರ್ ಸ್ಟಾರ್, ಸ್ಟೇಟ್ ಲೆವೆಲ್ಗೆ ಗೆದಿಗೆ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾಳೆ ಸ್ಪೋರ್ಟ್ಸಲ್ಲಿ, ಮತ್ತು ಡ್ಯಾನ್ಸಲ್ಲಿ ಕೂಡ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾಳೆ. ಏನಾಯ್ತು ನಿನಗೆ? ಈಗ ಬರ್ತಾ ಬರ್ತಾ ಏನೋ ಭಾಳ ಯೇಸು ಕ್ರಿಸ್ತ ನಂಬ್ಕೊಂಡು ಕ್ರೈಸ್ತವಳಾಗಿದೆ ಅಂತಾಳೆ, ನೀನು ಏನು ಮಾಡ್ತಾ ಇದ್ದಿಲ್ಲ ನೀನು ಅಂಥೇಳಿ ಅವಳಿಗೆ ಬೆದರಿಸಿದ್ರು. ಹಿಂಗಾದ್ರೆ ನಡೆದಿಲ್ಲ ನೀ ಭಾಳ. ಆವಾಗ ಇವಳೇನು ಹೇಳಿದ್ರು, ಇಲ್ಲ, ಯೇಸು ಕ್ರಿಸ್ತನು ಸತ್ಯವಾದ ಜೀವವುಳ್ಳ ದೇವರು, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಇವತ್ತುವರೆಗೂ ಕಾಪಾಡಿ ಕರುಣಿಸಿರುವ ಸತ್ಯ ದೇವರಾಗಿರೋದ್ರಿಂದ ನಾನು ಆತ ನಂಬಿದ್ದೇನೆ, ಆತನನ್ನು ಮಾತ್ರ ಬಿಡ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನ ಸ್ಟಾಫ್ಸ್, ಟೀಚರ್ಸ್, ಲೆಕ್ಚರ್ಸ್ ಎಲ್ಲ ನೋಡಿದ್ರೆ, ಇವಳ ಜೊತೆ ಮಾತ್ರ ಏನು ಒಪ್ಪಿಗಿಲ್ಲ, ಕಳಿಸ್ಬಿಟ್ರೆ ಅವನು ಅಂತ ಹೇಳ್ಬಿಟ್ಟು ಆವತ್ತಿನಿಂದ 2nd ಇಯರ್, 3rd ಇಯರ್, 4th ಇಯರ್ ಎಲ್ಲ ಸಮಯದಲ್ಲಿ ಅವಳಿಗೆ ಬಹಳ ಕಿರುಕುಳ ಕೊಟ್ಟರಂತೆ. ಅಲ್ಲಿರ್ತಕ್ಕಂಥ ಕ್ರೈಸ್ತರು ಅಲ್ಲದ ಯೂನಿವರ್ಸಿಟಿನಲ್ಲಿ ಅವಳಿಗೆ ಬಹಳ ಕಿರುಕುಳ ಕೊಟ್ಟರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದರೆ ಅವಳಿಗೆ ಇಂಟರ್ನಲ್ ಟೆಸ್ಟಲ್ಲಿ ಬರ್ತಕ್ಕಂಥ ಮಾರ್ಕ್ಸ್ಗಳೆಲ್ಲ ಪ್ರಿನ್ಸಿಪಲ್ಗಳ ಲೆಕ್ಚರರ್ ಕೈಯಲ್ಲಿರ್ತದೆ. ಅವರು ಇಂಟರ್ನಲ್ ಟೆಸ್ಟ್ಗಳಲ್ಲಿ ಅವಳಿಗೆ ಮಾರ್ಕ್ಸ್ ಹಾಕದೆ ಭಾಳಷ್ಟು ಕಿರುಕುಳ, ಜಸ್ಟ್ ಪಾಸಾಗಿ ಬರ್ತೀವಿ. ಆದರೂ ಅವಳು, ದೇವರೇ ಇದು ನನಗೆ ಬಂದಿರುವ ಶೋಧನೆ ಎಂಬುದಾಗಿ ಭಾವಿಸ್ತೇನೆ, ನಾನು ಸೋತು ಹೋಗುವುದಿಲ್ಲ. ಇದರಲ್ಲಿ ಉಪದ್ರವಗಳಲ್ಲಿ ಕೂಡ ಶೈರ್ಯವುಳ್ಳವರಾಗಿರ್ರಿ, ಯಾಕಂದರೆ ಮಹಾಪದವಿಗಾಗಿ ನಿರೀಕ್ಷಿಸುವವರಾಗಿ ಸಂತೋಷದಿಂದ ಹೋಗ್ರಿ ಎಂಬುದಾಗಿ ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, 12ನೇ ಅಧ್ಯಾಯ. ಅದಕ್ಕಾಗಿ ಬರಬೇಕಾಗಿರೋ ಪದವಿ ಏನು? ಇವಳು ಒಂದು ದಿವಸ ಒಂದು ದೊಡ್ಡ ಯೂನಿವರ್ಸಿಟಿಗೆ ಒಂದು ದೊಡ್ಡ ಪ್ರೊಫೆಸರ್ ಆಗಿ, ಈಗ ನೆಕ್ಸ್ಟ್ ಅವಳು ಇಷ್ಟೋ ದೊಡ್ಡ ಕಾರ್ಯಕ್ಕೆ ಹೋಗಿ ತಲುಪಲಿಕ್ಕಿಲ್ಲ. ಆಮೇಲೆ ಬರ್ತಾ ಬರ್ತಾ ಅವಳು ಮಾರ್ಕ್ಸ್ಗಳೆಲ್ಲ ಕಡಿಮೆ ಆಯಿತು. ಎಲ್ಲಿ? 2nd ಇಯರ್, 3rd ಇಯರ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಯಿತು. ಕಡಿಮೆ ಆಗಿದ ಕೂಡಲೇ ಎಲ್ಲ ಜನ ಅವಳನ್ನು ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ಮತ್ತು ಆ ಶಿಕ್ಷಕರು, ಅಲ್ಲಿರ್ತಕ್ಕಂಥ ಕ್ರೈಸ್ತರಲ್ಲದ ಶಿಕ್ಷಕರು ಅವಳನ್ನು ಪದೇ ಪದೇ ಹೊರಗೆ ಕಳಿಸೋದು, ಅವಳನ್ನು ಕುಂಡ್ರಿಗೆ ಕೊಡೋದಂತೆ ಬಹಳಷ್ಟು ತ್ರಾಸು ಕೊಡ್ತಾ ಇದ್ರು. ಅವಳು ಕಿಟಕಿ ಹತ್ರ ನಿಂತು ಟೀಚರ್ ಹೇಳುವ ಟೀಚಿಂಗ್ ಕೇಳ್ತಾ ಇದ್ಲಂತೆ. ಅಂಥ ಹಿಂಸೆಗಳಲ್ಲಿ ಇವಳು, ಎಸಯ್ಯ ಎಂಥ ಸಂಕಟ ಬಂದ್ಬಿಟ್ಟಿದೆ, ನಾನು ನಿನ್ನನ್ನು ನಂಬಿದ್ದೇನೆ, ನಿನ್ನ ಸೇವೆ ಮಾಡ್ತಾ ಇದ್ದೇನೆ, ನೀನು ನನಗೆ ಸಹಾಯ ಮಾಡಂತ ಹೇಳಿರುವಾಗ ಅವಳು ಮಾಡಿರುವ ಪ್ರಾರ್ಥನೆಗೆ ತಕ್ಕಂತೆ ರಾತ್ರಿ ಹಗಲು ಅವಳು ಓದಿ ಬರೆದು ದುಡಿದು 4ನೇ ವರ್ಷ, ಆ ಪೂರ ರಿಸಲ್ಟ್ ಎಲ್ಲ ಬರಬೇಕಲ್ಲ, 4ನೇ ವರ್ಷ. ಎಲ್ಲರೂ ಹೇಳ್ತೀರಲ್ವಿಯ, ಆ ಸ್ಕೂಲ್ನಲ್ಲಿ, ಆ ಕಾಲೇಜಲ್ಲಿ ಒಂದು ಬೇರೆ ಹುಡುಗಿದಾಳೆ, ಟಾಪ್ ಅಂದರೆ ಭಾಳ ಅಂಕಗಳು ಪಡ್ಕೊಳ್ಳೋದು. ಅವಳು ಅಂದರೆ ಭಾಳ ಫೇಮಸ್ ಆಗಿಬಿಟ್ಲು. ಆಮೇಲೆ ಇವಳು ರಿಸಲ್ಟ್ ನೋಡ್ಲಿಕ್ಕೆ ಹೋಗ್ಬೇಕಲ್ಲ, ಎಸಯ್ಯ ಕರ್ತನೇ, ರಿಸಲ್ಟ್ ನೋಡ್ಬೋದು ಹೆದರಿಕೆ ಸ್ಟಾರ್ಟ್ ಆಗಿದೆ. ನೋಡ್ಲಿಕ್ಕೆ ಹೋಗ್ಬೇಕಂತೇಳಿ ಹೋಗ್ತಾ ಇರುವಾಗ ಆ ಟಾಪ್ ಸ್ಟೂಡೆಂಟ್ ಯಾರು, ಇನ್ನೊಬ್ಬ ಹುಡುಗಿದ, ಅವಳು ಭಾಳ ಹೆಚ್ಚಿನ ಅಂಕಗಳು ಪಡ್ಕೊಂಡು ಪಾಸ್ ಅವಳು ಬರ್ತಾ ಇರೋದು ನೋಡಿ, ಎಸಯ್ಯ ಕರ್ತನೇ ಅಂತ ಪ್ರಾರ್ಥನೆ ಮಾಡ್ಕೋತಾ ಹೋಗ್ತಾ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಾ ಎಲ್ಲ ವಿಷಯಗಳಲ್ಲಿ? ಎಲ್ಲಿ ನೋಡ್ರಿ ಪ್ರಾರ್ಥನೆ ಬೈಬಲ್, ಯೇಸು ನನ್ನ ಜೊತೆಯಲ್ಲಿದ್ದಾನೆ ಅಂತಕ್ಕಂಥ ನಂಬಿಕೆ ಅವಳು. ಆ ಟಾಪ್ ಸ್ಟೂಡೆಂಟ್ ಬರ್ತಾ ಇದ್ರೆ ಅವಳು ಬರ್ತಾರೆ, ಏನೇ ಈ ವರ್ಷ ನಿಂದೆ ಟಾಪ್ ಅಲ್ಲ ಅಂತೇಳಿ ಅವಳಿಗೆ ಸಿಟ್ಟು ಬಂತು. ಗೊತ್ತಾಯ್ತು ಬಿಡು, ಎಲ್ಲ ತಿಳಿದು ಇಲ್ಲ ಸಲದ ನಾಟಕ ಮಾಡ್ತೀನಿ ನೀನು. ಸಿಟ್ಟು ಮಾಡ್ಕೊಂಡ್ಲಕ್ಕಿ. ಯಾರು? ಆ ಟಾಪ್ ಸ್ಟೂಡೆಂಟ್, ಈ ವೆಂಕಟ ಸುಜಾತ ನೋಡಿ, ನಾಟಕ ಮಾಡ್ತಿ, ಎಲ್ಲ ತಿಳಿದಿದ್ದು, ಭಾಳ ಶಾಣಿದೆ ಹೋಗ ಅಂತ ಹೇಳ್ತಾಳೆ. ಇವಳು ಏನಪ್ಪ, ಇವಳು ಟಾಪ್ ಸ್ಟೂಡೆಂಟ್ ಅಲ್ಲ, ಇವಳು ಟಾಪ್ ಸ್ಟೂಡೆಂಟ್ ಆಗಿದ್ದವಳು ಇಷ್ಟು ಸಿಟ್ಟಾಗಿ ಬಂದಿದೆ ಅಂತ ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇವಳು ಹೆದರ್ಕೋತ ನೋಡಿದ್ರು, ಹೋಗಿ ನೋಡಿದ್ರೆ ಕಾಲೇಜ್ಗೆ ಟಾಪ್ ಆಗಿ ಮತ್ತು 99% ಹೆಚ್ಚಿನ ಮಾರ್ಕ್ಗಳನ್ನು ತೆಗೆದುಕೊಂಡು ಅವಳು ಪಾಸ್ ಆಗಿದ್ದರಿಂದ ಮತ್ತು ಅವಳಿಗೆ ಗೋಲ್ಡ್ ಮೆಡಲ್ ಕೊಟ್ಟರು. ಅಲ್ಲಿಂದ ಮಾಸ್ಟರ್ ಆಫ್ ಫಾರ್ಮರ್ಸಿಗೆ ಅವಳಿಗೆ ಮತ್ತು ಸ್ಪಾನ್ಸರ್ ಮಾಡಲಿಕ್ಕೆ ಮತ್ತು ದೊಡ್ಡ ದೊಡ್ಡ ಧನವಂತರು ಅವಳ ಕಡೆ ಬಂದರು, ಅವಳಿಗೆ ಸಹಾಯ ಮಾಡಿದರು. ಎಲ್ಲರೂ ಹೇಳ್ತಿರಲ್ವಿಯಾ?
ಸಂಕಟಗಳಲ್ಲಿ ತಾಳ್ಮೆ ಬಿಟ್ಟು ಏನು ಬಿಡಿ ಕಾಲೇಜ್ ಬೇಡ ಏನು ಬೇಡ, ಈ ಟೀಚರ್ಸ್ಗಳು ಸರಿ ಇಲ್ಲ, ಇವರೊಳಗೆ ನನಗೆ ಸ್ಪಂದಿಸ್ತಾ ಇಲ್ಲ, ಇವ್ರು ನನಗೆ ಪ್ರೋತ್ಸಾಹ ಮಾಡ್ತಾ ಅಂತ ಕಾಲೇಜ್ ಬಿಟ್ಟು ಹೋಗಿದ್ದಿದ್ರೆ ಅವಳಿಗೆ ಆ ಪದಕ್ಕೆ ಸಿಕ್ತಿತ್ತಾ? ಅದೇ ಆ ಪದಕದ ಬಗ್ಗೆ ಮಾತಾಡಲಾಗಿದೆ ಇಲ್ಲಿ ರೋಮಪುರದವರ ಬರೆದ ಪತ್ರಿಕೆಯಲ್ಲಿ. ಶೈರನಲ್ಲಿ, ಉಪದ್ರವದಲ್ಲಿ, ನಿನ್ನನ್ನು ದ್ವೇಷಿಸೋರ್ಗಾಗಿ, ನಿನ್ನನ್ನು ಹಿಂಸಿಸೋರ್ಗಾಗಿ ನೀನು ಪ್ರಾರ್ಥನೆ ಮಾಡು, ಅವ್ರನ್ನು ಪ್ರೀತಿಸು, ಅವ್ರನ್ನು ಎಷ್ಟು ಮಾತ್ರಕ್ಕೂ ದ್ವೇಷಿಸಬೇಡ ಎಂಬುದಾಗಿ ರೋಮಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 9ನೇ ವಚನದಿಂದ ಬರ್ತದೆ ಅದಲ್ಲ, ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದು. ಅಲ್ಲೇ ನಾವು ನೋಡ್ತೇವೆ ಬಹಳ ಅದ್ಭುತವಾದಂಥ ಸಂಗತಿ. ಅಪೊಸ್ತಲನಾದ ಪೌಲು ರೋಮಪುರದಲ್ಲಿರತಕ್ಕಂಥ ವಿಶ್ವಾಸಿಗಳಿಗೆ ಬರೀತಾ ಇದ್ದಾನೆ. ಓದ್ತಿರ ಮಾತನ್ನು, ನಿರೀಕ್ಷೆಯಲ್ಲಿ ಬರಬೇಕಾಗಿರ್ತಕ್ಕಂಥ ಆ ಪದವಿಯ ವಿಷಯದಲ್ಲಿ ಸಂತೋಷಿಸುತ್ತಾ, ಸಂಕಟದಲ್ಲಿ, ಉಪದ್ರವದಲ್ಲಿ, 12ನೇ ಅಧ್ಯಾಯ ಎಷ್ಟನೇ ವಚನ? 12ನೇ ವಚನದಲ್ಲಿ ಬಹಳ ಚೆನ್ನಾಗಿದೆ. ಸಂಕಟದಲ್ಲಿ ತಾಳ್ಮೆ ಉಳ್ಳವರಾಗಿರಿ, ಉಪದ್ರವದಲ್ಲಿ ನಿರೀಕ್ಷೆ ಅಂದ್ರೆ ಬರಬೇಕಾಗಿರುವ ದೊಡ್ಡ ಪದವಿಯ ನಿಮಿತ್ತ ಉಪದ್ರವಗಳಲ್ಲಿ ಸೈರಣೆ ಉಳ್ಳವರಾಗಿರಿ, ತಾಳ್ಮೆ ಉಳ್ಳವರಾಗಿರಿ. ಮುಂದೆ ಆಸಕ್ತಿ ಉಳ್ಳವರಾಗಿ ಇದ್ದು ಪ್ರಾರ್ಥನೆಯಲ್ಲಿಯೂ ಧ್ಯಾನ ಸಮಯದಲ್ಲಿಯೂ ನಿರತರಾಗಿರಿ, ಬ್ಯುಸಿಯಾಗಿರಿ. ಹೊರತು ನೀವು ಉಪದ್ರವಗಳಲ್ಲಿ ನಿಮ್ಮ ಸೈರಣೆಯನ್ನು ಕಳ್ಕೋಬೇಡ. ಬರಬೇಕಾಗಿರೋ ಪದವಿ, ಲಿಸನ್ ಕೇರ್ಫುಲಿ. ಬಹಳ ಜನ ಬರಬೇಕಾಗಿರೋ ಪದವಿ ಅಂದ್ರೆ, ನಮ್ಮ ಭಕ್ತರು ಏನಂತಾರೆ, ಬರಬೇಕಾಗಿರೋ ಪದವಿ ಅಂದ್ರೆ ಪರಲೋಕ, ಪರದೇಶಿ ಎಂಬುದಾಗಿ ಹೇಳ್ತಾರೆ. ಪರದೇಶಿ ಖಚಿತ ಸಿಗುತ್ತೆ ನಿಮಗೆ, ಪರದೇಶಿ ಖಂಡಿತವಾಗಿ ಸಿಗುತ್ತೆ. ಆದರೆ ಬರಬೇಕಾಗಿರೋ ಪದವಿ ಏನು? ಅವಳು ಒಂದು ದೊಡ್ಡ ಯೂನಿವರ್ಸಿಟಿಗೆ ಚೀಫ್, ಪ್ರಮುಖವಾದಂಥ ಮುಖ್ಯ ಉಪನ್ಯಾಸಕಳಾದವಳು, ಏನಾದಳು ಪ್ರೊಫೆಸರ್ ಆದವಳು. ಆ ಒಂದು ಪದವಿಗಾಗಿ ನೀನು ಈ ಉಪದ್ರವವನ್ನು ಸಹಿಸಿಕೊಳ್ಳಬೇಕು. ಯೋಸೇಫನು ಸಹಿಸಿಕೊಂಡಿರ್ತಕ್ಕಂಥ ಸಂಗತಿ ಯಾಕಂದ್ರೆ ದೇವರು ಒಂದು ದಿವಸ ಆತನನ್ನು ಒಂದು ದೊಡ್ಡ ರಾಜ್ಯಕ್ಕೆ, ಒಂದು ದೊಡ್ಡ ಪ್ರಭುತ್ವಕ್ಕೆ ಒಡೆಯನಾಗಿ ಮಾಡ್ತಾನೆಂಬ ಆ ದರ್ಶನ, ಆ ಪದವಿ ಇರುವುದರಿಂದ ಈತನು ಎಲ್ಲಾ ಸಂಕಟಗಳನ್ನು ಸಹಿಸಿಕೊಂಡಾಗೆ ಈ ಪದವಿಗಾಗಿ ನಾವು ಸಹಿಸಿಕೊಳ್ಬೇಕು. ಹೊರತು ಪರದೇಶಿ ಪರಲೋಕ ಖಚಿತ, ನಂಬಿದ್ದವರಿಗೆ ಖಚಿತ. ಬದುಕುತ್ತಿರುವ ಜೀವನದಲ್ಲಿ ನಿಮ್ಮನ್ನು ಬಾಲವಾಗಿ ಅಲ್ಲ, ನಿಮ್ಮನ್ನು ತಲೆಯಾಗಿ, ನಿಮ್ಮನ್ನು ಗುಲಾಮಗಳಾಗಿಲ್ಲ, ನಿಮ್ಮನ್ನು ದೊರೆಗಳಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿರುವ ವಚನ ಅವಳ ಜೀವನದಲ್ಲಿ ಅಕ್ಷರ ಪ್ರಕಾರವಾಗಿ ನೆರವೇರಲು ಸಮೀಪಿಸಿತು. ಅದಕ್ಕಾಗಿ ಇವಳು ಉಪದ್ರವಗಳಲ್ಲಿ ಸೈರನಲ್ಲ. ಆ ಸಮಯದಲ್ಲಿ 4th ಇಯರ್ ಫೈನಲ್ ಇಯರ್ನಲ್ಲಿ ಇವಳು 99% ಮೇಲೆ ಪರ್ಸೆಂಟೇಜ್ ಅಂಕಗಳನ್ನು ಪಡ್ಕೊಂಡು ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲಿಸ್ಟ್ ಆಗಿ, ಸ್ಟೇಟ್ ಲೆವೆಲಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಅವಳು ಪದಕವನ್ನು ಪಡ್ಕೊಂಡು ಘನತೆಯನ್ನು ಹೊಂದಿದಳು. ಪ್ರೈಸ್ ಲಾರ್ಡ್. ಇವತ್ತವರೆಗೂ 20 ವರ್ಷ ಆಯ್ತಂತೆ ಅವಳು ಕಾಲೇಜ್ ಮಾಡಿ. ಇವತ್ತವರೆಗೂ ಅವಳು ಪಡ್ಕೊಂಡಿರುವ ಮಾರ್ಕ್ಸ್ ಇನ್ನೂವರೆಗೂ ಯಾರು ಪಡ್ಕೊಂಡಿಲ್ಲಂತೆ. ಅದಕ್ಕಿಂತ 83ರಲ್ಲಿ ಸ್ಟಾರ್ಟ್ ಆಗಿರುವ ಕಾಲೇಜ್. ಆವತ್ತಿಂದ ಅವಳು ಇರುವ ತನಕ ಅವಳಿದ್ದು ಈಗಲೂ ಆ ಕಾಲೇಜಲ್ಲಿ 99% ಯಾರೂ ಮಾಡಿಲ್ಲಂತೆ. ಅವಳು ಹೇಳ್ತಾ ಇದ್ದಾಳೆ, ನಾನು ಯೇಸು ದೇವರನ್ನು ನನ್ನ ತಂದೆ, ನನ್ನ ಒಡೆಯ, ನನ್ನ ರಕ್ಷಕನೆಂದು ನಾನು ರುಚಿಸಿ ನೋಡಿದ್ದೇನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದೇ ರೀತಿಯಲ್ಲಿ ಇವಳು ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿ ಈಗ ಮಾಸ್ಟರ್ ಇನ್ ಫಾರ್ಮಸಿ ಅಂದರೆ ಪ್ರೊಫೆಷನಲ್ ಆಗಿ, ಈ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿ, ಪೋಸ್ಟ್ ಗ್ರಾಜ್ಯುಯೇಟ್ಗಾಗಿ ಭಾಳ ದೊಡ್ಡ ತರಬೇತಿಗಾಗಿ ಮಾಸ್ಟರ್ ಇನ್ ಫಾರ್ಮಸಿಯಲ್ಲಿ ಮತ್ತು ಅಡ್ಮಿಷನ್ ಮಾಡ್ತಾಳೆ. ಅವ್ರು ಹೇಳ್ತಾರೆ, ಅವಳು ಓದುವುದು ನೋಡಿ ಮತ್ತು ಶ್ರೀಮಂತರೆಲ್ಲ ಬಂದು, ನಿನಗೆ ಏನು ಖರ್ಚಿದೆ ಎಲ್ಲ ನಾವು ನೋಡ್ತೇವೆ, ಆದರೆ ನೀವು ಓದು. ಹಲ್ಲೆಲೂಯಾ. ಅವಳಿಗೆ ಜಾಬ್ ಕೂಡ ಫಿಕ್ಸ್ ಆಯ್ತು. ಆವಾಗೆ ನೀನು ಬಾಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಮುಂಚೆ, ನಿನ್ನ ಬಾಯಿಂದ ಶಬ್ದಗಳು ಬರಲಿಕ್ಕೆ ಮುಂಚೆ ಆತನು ನಿನ್ನ ಅಗತ್ಯಗಳನ್ನು ಮೊದಲೇ ಕಳಿಸಿರ್ತಾನಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಸಮಯದಲ್ಲಿ ಇವಳು ಇಷ್ಟು ಸಂತೋಷವಾಯಿತು. ಅವಳು ಬೆಳಿಗ್ಗೆ ಎದ್ದು 5 ಗಂಟೆಯಿಂದ 4 ಗಂಟೆ 3 ಗಂಟೆಗೆ ಎದ್ದು ತಲೆ ಕೆಡಿಸ್ಕೋಬೇಡ್ರಿ, 5 ಗಂಟೆಯಿಂದ 7 ಗಂಟೆಗೆವರೆಗೂ ಅವಳು ಧ್ಯಾನ ಸಮಯ ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು 7 ಗಂಟೆಗೆ ಮತ್ತು ಒಂದು ನರ್ಸಿಂಗ್ ಕಾಲೇಜ್ಗೆ ಹೋಗಿ 7 ಗಂಟೆಯಿಂದ 9 ಗಂಟೆವರೆಗೆ ಏನು ಮಾಡ್ತಾಳೆ, ಅಲ್ಲಿ ಲೆಕ್ಚರಿಂಗ್ ಮಾಡಿ, ಅಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಮತ್ತು ಮಾಸ್ಟರ್ ಇನ್ ಫಾರ್ಮಸಿ ಮತ್ತು ತನ್ನ ಕಾಲೇಜ್ಗೆ ಹೋಗಿ ಅವಳು ಮಾಸ್ಟರ್ ಡಿಗ್ರಿಯನ್ನು ಮಾಡ್ತಾ ಇದ್ಲಲ್ಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಕಾಲೇಜಲ್ಲಿ ಈಗ ಮಾಸ್ಟರ್ ಕಾಲೇಜ್ಗೆ ಹೋಗಿದ್ರಲ್ಲ, ಆ ಮಾಸ್ಟರ್ ಕಾಲೇಜ್ ಹೋಗಿರುವಾಗ ಆ ಮಾಸ್ಟರ್ ಕಾಲೇಜಲ್ಲಿ ಆಗಿದ್ದ ಸಂಗತಿ ಏನಂದ್ರೆ, ಎಲ್ಲರೂ ಹೇಳ್ತಿರಲ್ವ, ಆ ಮಾಸ್ಟರ್ ಕಾಲೇಜಲ್ಲಿ ಆಗಿದ್ದ ಸಂಗತಿ ಏನಂದ್ರೆ, ಗಂಭೀರವಾಗಿ ಹೇಳ್ತೀರಿ. ಅಲ್ಲಿ ಸಂಗತಿ ಏನಂದ್ರೆ, ಅಲ್ಲಿರ್ತಕ್ಕಂಥ ಇವುಗಳನ್ನು ಕಂಡುಕೊಂಡು ಆ ಸತ್ಯವನ್ನು ತಿಳಿದುಕೊಂಡಿರ್ತಕ್ಕಂಥ ಇವಳು ಹಾಗೆ ಬೆಳೀತಾ ಇದ್ಲು. ಈಗ ಆ ಕಾಲೇಜ್ ನೋಡಿದ್ರೆ ಕ್ರೈಸ್ತ ಕಾಲೇಜ್ ಅಲ್ಲ. ಇವಳ ಹತ್ರ 60 ಸ್ಟೂಡೆಂಟ್ ಆಗಿದ್ದಾರೆ. ಎದಕ್ಕೆ?
ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ. ಆಮೇಲೆ 400 ಜನ ಸ್ಟೂಡೆಂಟ್ಸ್ ಆಗಿದ್ರಂತೆ. ಏನು? ಪ್ರೇಯರ್ಗಾಗಿ. ಆವಾಗ ಆ ಕಾಲೇಜ್ ಕ್ರೈಸ್ತ ಕಾಲೇಜ್ ಅಲ್ಲದಿದ್ರು ಮಕ್ಕಳಿಗೆ ಒಳ್ಳೆ ಮಾರ್ಗವನ್ನು ಕಲಿಸ್ಕೊಡ್ತಾ ಇದ್ದಾಳೆ, ಸನ್ಮಾರ್ಗವನ್ನು ಕಲಿಸ್ಕೊಡ್ತಾಳೆ, ಕೆಟ್ಟ ಮಾರ್ಗಕ್ಕೆ ಹೋಗದಂತೆ ಇವ್ರಿಗೆ ಜೀವನದ ಮೌಲ್ಯಗಳನ್ನು ಕಲಿಸ್ಕೊಡ್ತಾ ಇದ್ದಾರೆ ಅಂತೇಳಿ ಆ ಕಾಲೇಜ್ ಅವರೇ ದೊಡ್ಡ ಆಡಿಟೋರಿಯಂ ಕಾರ್ಯಕ್ರಮ ನಡೀತದಲ್ಲ, ಆಡಿಟೋರಿಯಂ ಅನ್ನು ಕೊಟ್ಟು ಅಲ್ಲಿ ನೀನು ನಡೆಸ್ಕೋ ನಿನ್ನ ಪ್ರಾರ್ಥನೆ ಅಂತ ಕೊಟ್ರಂತೆ. ಪ್ರತಿದಿನ ಸಂಜೆಗೆ 5:30 ಗಂಟೆಗೆ ಕಾಲೇಜ್ ಮುಗಿದ ಮೇಲೆ 5:30 ಗಂಟೆಯಿಂದ 6:30ವರೆಗೆ ಆ ಕಾಲೇಜಿನ ಆಡಿಟೋರಿಯಂನಲ್ಲಿ ಇವಳು ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾಳೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಯೇಸು ಕ್ರಿಸ್ತನ ನಂಬಿಕೊಂಡು ಆತನನ್ನೇ ರಕ್ಷಕನಾಗಿ ಒಡೆಯನಾಗಿ ಒಪ್ಪಿಕೊಂಡು ತನ್ನ ಜೀವನದಲ್ಲಿ ಅದ್ಭುತವಾದಂಥ ಮಾನಸಾಂತರ ತಿರುವು ಬಂದು ಕೂಡಲೇ ಅವಳ ಬದುಕೆ ಬಹಳ ಅದ್ಭುತವಾಗಿ ಮಾರ್ಪಾಟಾಗಿದೆ. ಎಲ್ಲರೂ ಹೇಳ್ತೀರಿ ಪ್ರೈಸ್ ಲಾರ್ಡ್ ಜೀಸಸ್. ಆ ಒಂದು ತರಬೇತಿಯನ್ನು ಮಾಡ್ತಿರುವಾಗ ಇವಳು ಒಂದು ಸಂದೇಶವನ್ನು ಕೇಳಿ ಅವಳು ಬಹಳ ಆಶ್ಚರ್ಯವಾಗಿ ತನ್ನ ಜೀವನ ಮಾರ್ಪಾಟು ಮಾಡಿಕೊಂಡು, ನಾನು ಪರಿಶುದ್ಧವಾಗಿದ್ದೇನೆ, ನಾನು ಯಾರ ಹತ್ರ ಬಾಯ್ ಫ್ರೆಂಡ್ ಇಲ್ಲ, ಬಾಯ್ ಫ್ರೆಂಡ್ ಇಲ್ಲ, ಲವರ್ಸ್ ಇಲ್ಲ, ಯಾವ ಪಾಪದ ಕಾರ್ಯಗಳಿಲ್ಲ ಅನ್ನತಕ್ಕಂಥ ಅವಳಿಗೆ ಒಂದು ಹೆಮ್ಮೆ ಇತ್ತು. ನಾನು ಪವಿತ್ರವಾಗಿದ್ದೇನೆ, ನಾನು ದೇವರಿಗೆ ಭಯಭಕ್ತಿಯುಳ್ಳನಾಗಿದ್ದೇನೆ ಅನ್ನತಕ್ಕಂಥ ಹೆಮ್ಮೆ ಇತ್ತು. ಸಂತೋಷ. ಹೆಮ್ಮೆ ಇದ್ರೆ ಆ ಒಂದು ಧೈರ್ಯ ಇದ್ರೆ ಸಂತೋಷ. ನಾನು ಎಷ್ಟು ಕೆಟ್ಟವಳ ಎಂಬುದಾಗಿ ಹೇಳ್ತಕ್ಕಂಥ ಧೈರ್ಯ ಇತ್ತು ಅವಳಿಗೆ. ಎಲ್ಲರೂ ಹೇಳ್ತಿರಲ್ಲೂಯ್ಯ. ಆದರೆ ಅವಳು ಒಂದು ದಿವಸ ಏನಾಯ್ತಂದ್ರೆ, ಯಾರೋ ಒಬ್ಬರು ಸುವಾರ್ತೆ ಸಾರ್ತಿರುವಾಗ, ನೀನು ಫಲ ಕೊಡುವಳಾಗಿರಬೇಕು, ಮಾನಸಾಂತರ ಪಡ್ಕೊಂಡಿ ನಿಜನೇ, ಆದರೆ ಮಾನಸಾಂತರಕ್ಕೆ ತಕ್ಕವಾದ ಫಲವನ್ನು ಕೊಡಬೇಕು. ಅದಕ್ಕೆ ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಲಾಗಿದೆ, ಎಲೆ ಸರ್ಪ ಸಂತಾನರೇ, ತಮ್ಮನ್ನು ತಾವು ಅಬ್ರಾಹ್ಮನ ಸಂತತಿ ಅಂದುಕೊಳ್ತಕ್ಕಂಥವರೇ, ನೀವು ಫಲಗಳಿಂದ ನಿಮ್ಮ ಇದನ್ನು ತೋರಿಸ್ಕೊಳ್ಳಿ. ಆಗ ಹೇಳ್ತಾನೆ, ಮಾನಸಾಂತರ, ಮನಸ್ಸು ತಿರುಗಿಕೊಂಡಿದ್ದೀರಾ, ಮನಸ್ಸು ತಿರುಗಿಕೊಂಡ್ರೆ ಅದಕ್ಕೆ ತಕ್ಕಂಥ ಯೋಗ್ಯವಾದ ಫಲಗಳು ನಿಮ್ಮಲ್ಲಿ ತೋರಿಸಿಕೊಡ್ಬೇಕೆಂಬುದು ಹೇಳುವಾಗ ಆ ಫಲ ತೋರಿಸಲಿಕ್ಕೆ ಆಗಿಲ್ಲ ಅವಳಿಗೆ. ಆವಾಗ ಅರ್ಥ ಆಯ್ತು, ಫಲಗಳಂದ್ರೆ ಏನು? ನಾನು ಪಾಪ ಎಲ್ಲ ಬಿಟ್ಟು ಬಂದೇನೆ, ದ್ರೋಹ ಎಲ್ಲ ಬಿಟ್ಟು ಬಂದೇನೆ, ಅಪರಾಧ ಎಲ್ಲ ಬಿಟ್ಟು ಬಂದೇನೆ, ನನ್ನಲ್ಲಿ ಫಲ ಏನು ಕಂಡು ಬರಬೇಕು, ಆ ಫಲ ಏನು ಎಂಬುದಾಗಿ ಅವಳು ಅಲ್ಲಿ ಕೇಳ್ತಾ ಇರುವಾಗ ಅವಳಿಗೆ ಆವಾಗ ಆಶ್ಚರ್ಯವಾಯಿತು. ಹೌದು, ನನ್ನ ಜೀವನ ಮಾರ್ಪಾಟಾಗಿದೆ ಹೊರತು ನಾನು ಪಾಪ, ದ್ರೋಹ, ಅಪರಾಧಗಳು ಎಲ್ಲ ಕೆಟ್ಟ ಕೆಲಸವನ್ನು ಬಿಟ್ಟು ಬಂದಿದ್ದೀನಿ ಹೊರತು, ಆದರೆ ನಾನು ಫಲ ಕೊಡೋಳಾಗಿಲ್ಲ ಅನ್ನತಕ್ಕಂಥ ಮನವರಿಕೆ ಒಳಗಾಯಿತು. ಹೌದು, ಭಾಳ ಜನ ಪರಿಶುದ್ಧಾತ್ಮಾಭಿಷೇಕ ಹೊಂದಿಕೊಂಡು, ನಾನು ಆತ್ಮಾಭಿಷೇಕ ಹೊಂದಿಕೊಂಡಿದ್ದೇನೆ, ನನಗೆ ಆತ್ಮಾಭಿಷೇಕ ಇದೆ, ನನಗೆ ದೇವರು ಆರಿಸಿಕೊಂಡಿದ್ದಾನೆ, ಸತ್ಯ ದೇವರಾಗಿ ಆರಿಸಿಕೊಂಡಿದ್ದೇನೆ. ಆದರೆ ಸತ್ಯವಾಗಿ ದೇವರು ನಿನ್ನನ್ನು ಆರಿಸಿಕೊಂಡಿದ್ರು ನಿಜವಾಗಿದ್ರೆ ನೀನು ಆ ಪವಿತ್ರಾತ್ಮಕ್ಕೆ ಅಧೀನನಾಗಿದೆಯಾ, ಅದರ ಅನುಸಾರವಾಗಿ ನಡೀತಾ ಇದೆಯಾ ಅನ್ನತಕ್ಕಂಥ ಸತ್ಯಗಳು ಗೊತ್ತಿಲಾಗಿತ್ತು. ಆವಾಗ ಒಂದು ಸೇವಕರ ಮೂಲಕವಾಗಿ ಇವಳು ಆ ವಾಕ್ಯವನ್ನು ಓದಿದ ಕೂಡಲೇ ಆವಾಗ ಅರ್ಥ ಆಯ್ತು, ನಾನು ಪಾಪ, ದ್ರೋಹ, ಅಪರಾಧಗಳು, ವಿಗ್ರಹಾರಾಧನೆ ಎಲ್ಲ ಬಿಟ್ಟು ಬಂದಿದ್ದೇನೆ ಹೊರತು ಫಲಿತಾಂಶಗಳು ನನ್ನಲ್ಲಿ ಇಲ್ಲ ಅನ್ನತಕ್ಕಂಥ ಸತ್ಯ ಎಲ್ಲ ಹೇಳ್ತಿರಲ್ವಯ್ಯ ಅವಳು ತಿಳ್ಕೊಂಡು. ಅದಕ್ಕಾಗಿ ಗಲಾತಿಯರಿಗೆ ಬರೆದ ಪತ್ರಿಕೆ, ಜಾಗ್ರತೆಯಿಂದ ಕೇಳ್ಕೊತೀರಿ, 5ನೇ ಅಧ್ಯಾಯ 16ನೇ ವಚನದಿಂದ ಬರ್ತದೆ. ನಾನು ಹೇಳುವುದೇನೆಂದ್ರೆ, ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಎಷ್ಟು ಮಾತ್ರಕ್ಕೂ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ನೆರವೇರಿಸುವುದಿಲ್ಲ. ಅಯ್ಯೋ ಹೌದಲ್ಲ, ನಾನು ಎಲ್ಲ ಬಿಟ್ಬಿಟ್ಟಿದ್ದೇನೆ. ಮುಂದೆ ಹೋಗ್ತೀರಿ, ಆತ್ಮವನ್ನು ಅನುಸರಿಸುವವರು, ನಾನು ಪವಿತ್ರಾತ್ಮಾಭಿಷೇಕ ಹೊಂದಿಕೊಂಡಿದ್ದೇನೆ, ಎಲ್ಲ ಹೇಳ್ತಿರಲ್ವ, ನಾನು ಪವಿತ್ರಾತ್ಮಾಭಿಷೇಕ ಹೊಂದಿಕೊಂಡಿದ್ದೇನೆ, ನನಗೆಲ್ಲ ಗೊತ್ತಿದೆ ಮತ್ತು ನಾನು ದೇವರು ನನ್ನ ಕರೆದಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಹೆಮ್ಮೆಯಿಂದಿರ್ತಕ್ಕಂಥವರು ಇವತ್ತು ಈ ಒಂದು ಪ್ರಜ್ಞೆ ನಮಗೆ ಬರಬೇಕು. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಮುಂದೆ, ಶರೀರದ ಆಸೆಯು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮ ಪವಿತ್ರಾತ್ಮ ನಮ್ಮ ಶರೀರದ ದುರಾಸೆಗಳಿಗೆ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ವಿರೋಧವಾಗಿರ್ತದೆ. ಆದರೆ ನೀವು ಪವಿತ್ರಾತ್ಮ ಹೊಂದಿದವರು, ಆತ್ಮದಿಂದ ನಡೆಸಲ್ಪಡೋರಾಗಿದ್ದರೆ ನೀವು ನ್ಯಾಯ ಪ್ರಮಾಣಕ್ಕೆ ಅಧೀನರಲ್ಲ. ಶರೀರದ ಕೃತ್ಯಗಳು ಆಲ್ರೆಡಿ ಫೇಮಸ್ ಆಗಿಬಿಟ್ಟಿದೆ. ದುರಾಸೆ, ಕಣಿನಾಸೆ, ಶರೀರದಾಸೆ, ಬದುಕು ಬಾಳಿಂಡಂಬ, ಕಾಮಾಭಿಲಾಷ, ದ್ವೇಷ, ಅಸೂಯೆ, ಕೈ, ಇವೆಲ್ಲ ಶರೀರದ ಕೃತ್ಯಗಳು ಫೇಮಸ್ ಆಗಿಬಿಟ್ಟಿದೆ. ಅಸೂಯೆ ಅರ್ಥ ಆಯ್ತಾ? ಅಸೂಯೆ ಎಂಬ ಕೆಟ್ಟ ಭಾವನೆಯನ್ನು ಮತ್ತು ಕೊಲೆ ಮಾಡತಕ್ಕಂಥ ಕೆಟ್ಟ ಭಾವನೆಯನ್ನು ಮತ್ತು ಕುಡಿಕತನ, ಮದ್ಯಪಾನವನ್ನು ಕುಡಿಯೋದನ್ನು, ಇದನ್ನೆಲ್ಲ ಬಿಟ್ಟು ಮುಂದೆ
ಇಂಥ ಕೃತ್ಯಗಳನ್ನು, ಇಂಥ ದುಷ್ಕೃತ್ಯಗಳನ್ನು, ಇಂಥ ಪಾಪಕೃತ್ಯಗಳನ್ನು, ಇಂಥ ಅಪರಾಧಗಳನ್ನು ನಡೆಸುವನು ಯಾವತ್ತಿಗೂ ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ಪರದೇಶಿ ಅಲ್ಲ. ಹಲೋ, ಲಿಸನ್ ಕೇರ್ಫುಲಿ. ಪರದೇಶಿ ಅಲ್ಲ, ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗುವುದು. ಅಂದ್ರೆ ಅರ್ಥ ಏನು? ಪರಲೋಕ ರಾಜ್ಯದ ಸುಖವನ್ನು ಅವನು ಹೊಂದುವುದಿಲ್ಲ ಅಂತ. ಅದಂಗಿದೆ ಪರಲೋಕ ರಾಜ್ಯ, ಅದು ಎರಡನೇ ಆಗಮನದಲ್ಲೆಲ್ಲ ಬರೋದು, ಹೌದಲ್ಲ? ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಸ್ಪಷ್ಟವಾಗಿ ಹೇಳಲಾಗಿದೆ, ಪರಲೋಕ ರಾಜ್ಯ ಏನಂತ ಹೇಳ್ಕೊಂಡು ದೇವರ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ಅಂದ್ರೆ ಅರ್ಥ ಏನು? ಆ ಪರಲೋಕ, ಆ ದೇವರ ರಾಜ್ಯದ ಸುಖ, ಶಾಂತಿ, ಸಮಾಧಾನ, ಆಶೀರ್ವಾದ, ಆನಂದ, ಹರ್ಷಕ್ಕೆ ನೀನೇನಾಗುವುದಿಲ್ಲ, ಬಾಧ್ಯನಾಗುವುದಿಲ್ಲ ಅಂತ ಅರ್ಥ. ಅದಕ್ಕೆ ಯಾಕೆ ಹಿಂಗೆ ಹೇಳ್ತಾ ಇದ್ದೇನೆ ಪಾಸ್ಟರ್? ಅದು ಪರಲೋಕ ರಾಜ್ಯದ ಸತ್ತ ನಂತರ ಅಲ್ಲ ನಮಗೆ ಸಿಗೋದು. ಹಲೋ, ಹೀಬ್ರಿಯರ ಬರೆದ ಪತ್ರಿಕೆಯಲ್ಲಿ ಆ ಸತ್ಯ ಇದೆ. ಏನಂತೇಳಿ, ಒಬ್ಬನು ಪರಲೋಕ ರಾಜ್ಯದ ರುಚಿ ನೋಡ್ಬೇಕಂತೆ. ಒಬ್ಬನು ಹೀಬ್ರಿ 6:4, ಹೀಬ್ರಿಯರ ಬರೆದ ಪತ್ರಿಕೆ 6:4 ಬೇಗನೆ ತೆಗಿತೀರಿ. ಇವತ್ತಿನ ಅದ್ಭುತವಾದಂಥ ರಹಸ್ಯದೊಳಗೆ ಬಯಲುಗೊಳಿಸ್ತಾ ಇದ್ದಾನೆ. ಯಾಕಂದ್ರೆ ದೇವರು ನಮ್ಮನ್ನು, ಅದು ಹೀಬ್ರಿ 6:4 ಹೇಳಲಾಗಿದೆ ಬಹಳ ಸ್ಪಷ್ಟವಾಗಿ. ಜಾಗೃತಿಯಿಂದ ಕೇಳ್ತೀರಿ. ಒಂದು ಸಾರಿ ಆ ಪವಿತ್ರ ಬೆಳಕನ್ನು ಹೊಂದಿ, ಅರ್ಥ ಆಗಿದೆ? ಎಲ್ಲಿಂದ? ಪರಲೋಕದಿಂದಾದ ದಾನದ ರುಚಿಯನ್ನು ನೋಡಿ ಪವಿತ್ರಾತ್ಮದಲ್ಲಿ ಪಾಲುಗಾರ. ಎಲ್ಲೇ ಪಾಲುಗಾರಗೆ? ಸತ್ತ ನಂತರ ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾನೆ. ಪವಿತ್ರಾತ್ಮದಲ್ಲಿ ಪಾಲುಗಾರರಾಗಿ ಪಾಲುಗಾರರಾಗಿರಿ. ಶ್ರೇಷ್ಠವಾದ ನೋಡ್ರಿ, ಶ್ರೇಷ್ಠವಾದ ಅಂತಿದೆ ಇಂಗ್ಲಿಷ್ ಅಲ್ಲಿ, ಕನ್ನಡದ ಇಂಗ್ಲಿಷಲ್ಲಿ ಶ್ರೇಷ್ಠವಾದಲ್ಲ, ಗುಡ್, ಬಹಳ ಉತ್ತಮವಾದ ಒಳ್ಳೆಯಾದ ದೇವರ ವಾಕ್ಯವನ್ನು ಬರುವ ಲೋಕ ಅಂದ್ರೆ ಯಾವ ಲೋಕ? ಬರುವ ಲೋಕ ಅಂದ್ರೆ ಯಾವುದು? 1000 ವರ್ಷದ ಪರಿಪಾಲನದಲ್ಲಿ ಏನು ಸುಖ ಇದೆಯಲ್ಲ, ಆ ಬರುವ ಲೋಕದ ಮಹತ್ವವನ್ನು ರುಚಿ ನೋಡಿ. ಅಂದ್ರೆ ಇನ್ನೂ ಅದು ಬರಲಿಲ್ಲ, ಆದ್ರೆ ಆ ರಾಜ್ಯದ ಸುಖವನ್ನು, ಆ ರಾಜ್ಯದ ಸಮೃದ್ಧಿಯನ್ನು, ಆ ರಾಜ್ಯದ ಆಶೀರ್ವಾದವನ್ನು, ಆ ರಾಜ್ಯದ ಜಯವನ್ನು, ಆ ರಾಜ್ಯದ ರಕ್ಷಣೆಯನ್ನು, ಆ ರಾಜ್ಯದ ಸುಭದ್ರತೆಯನ್ನು, ಆ ರಾಜ್ಯದ ಸಮೃದ್ಧಿಯನ್ನು ಈಗ ನೀನು ರುಚಿ ನೋಡ್ತಾ ಇದ್ದೀ. ಅದು ಗೊತ್ತಿದೆಯಾ? ಜನ ಹೇಳ್ತಾರೆ, ಅಯ್ಯೋ ಆ ರಾಜ್ಯಕ್ಕೆ ಬಾಧ್ಯ ಅಂದ್ರೆ ನಾನು ಈಗ ಹೇಳ್ತೀನಿ ಅಂತ ಹೇಳಿದೆ, ಆದ್ರೆ ಇವತ್ತೊಂದು ಹೇಳ್ತಾ ಇದ್ದಾರೆ. ಏನಂತ ಹೇಳಿ? ಆ ರಾಜ್ಯಕ್ಕೆ ಬಾಧ್ಯನಾಗೋನು ಯಾರಂದ್ರೆ ಯಾವನು ಇವೆಲ್ಲ ಬಿಟ್ಟು ಬಂದು ಇವೆಲ್ಲ ಮಾಡುವನು ಆ ರಾಜ್ಯದ ಸುಖವನ್ನು ಹೊಂದುವುದಿಲ್ಲ. ಇದನ್ನು ಮಾಡ್ತಾ ಇದ್ದು ಕೂಡ ನಾನು ಪರಿಶುದ್ಧಾತ್ಮ ಅಭಿಷೇಕ ಇದೆ, ನಾನು ಇದನ್ನೇ ಮಾಡ್ತಾ ಇರ್ತೀನಿ ಅಂದ್ರೆ ನೀನು ಆ ರಾಜ್ಯದ, ಯಾವ ರಾಜ್ಯದ? ಪರಲೋಕ ರಾಜ್ಯದ ಸುಖ, ಶಾಂತಿ, ಸಮಾಧಾನ ಇಲ್ಲಿ ರುಚಿ ನೋಡ್ಲಿಕ್ಕಾಗಲ್ಲ ನಿನಗೆ. ಸತ್ತ ನಂತರನು ನಿತ್ಯ ನರಕ. ಅರ್ಥ ಆಗ್ತಾ ಇದೆ? ಸಚ್ಚಿನ తర్వాతనే ಪರಲೋಕ ರಾಜ್ಯ, ಸತ್ತ ನಂತರನೇ ಪರಲೋಕ ರಾಜ್ಯದ ಸುಖ ಇರ್ತದೆ. ನೋ ಬಡಿ, ಯು ರೀಡ್ ಪ್ರಾಪರ್ಲಿ ಬೈಬಲಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ಅದಕ್ಕೆ ಹೇಳಿದ್ರೆ, ಇಂಥ ರುಚಿಯನ್ನು ನೋಡಿ ಹಿಂದಿರುಗಿ ಹೋದರೆ ಅಂದ್ರೆ ಪರಲೋಕ ರಾಜ್ಯದ ರುಚಿ, ಆ ಪವಿತ್ರದ ಆತ್ಮದ ರುಚಿ, ಆ ಬರಬೇಕಾಗಿರುವ ಯಾವುದು? ಬರಬೇಕಾಗಿರುವ ಆ 1000 ವರ್ಷದ ಪರಿಪಾಲನದ ಆ ಸುಖದ ರುಚಿ ಈಗಲೇ ಬದುಕುತ್ತಿರುವ ಜೀವನದಲ್ಲಿ ನೀವು ಪಡ್ಕೊಳ್ಳಿದ್ದೀರಿ. ಅದಕ್ಕೆ ದೇವರ ರಾಜ್ಯಕ್ಕೆ, ನೀ ಆ ರಾಜ್ಯದ ಸುಖಕ್ಕೆ ನೀನು ಬಾಧ್ಯನಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ? ಈ ದುರ್ವ್ಯವಹಾರ ಮಾಡ್ತಕ್ಕಂಥ. ಆದ್ರೆ ಫಲ ಕೊಡೋರಿಗೆ ಈ ರಾಜ್ಯದ ಸುಖ ಸಿಗ್ತದೆ. ಈಗ ಕಂಟಿನ್ಯೂ ಬರೋಣ. ಎಲ್ಲಿ ಬರ್ತೀರಿ? ಗಲಾತ್ಯರಿಗೆ ಬರೆದ ಪತ್ರಿಕೆ 5 ಅಲ್ಲೇ ನಾವು ಅದನ್ನು ಕಂಟಿನ್ಯೂ ಮಾಡೋಣ. ಆಗ ಈ ಕೃತ್ಯಗಳನ್ನು ಮಾಡುವನು ಯಾವನು? ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ತದನಂತರ ನಾನು ನಿಮಗೆ ಮುಂಚೆ ಪೂರ್ವದಲ್ಲಿ ಬೋಧಿಸಿದ್ದಂತೆ ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ. ಈಗಲೂ ಹೇಳುತ್ತೇನೆ, ಆದರೆ ಆ ಆತ್ಮ, ಪವಿತ್ರ ಆತ್ಮವನ್ನು ಪಡೆದುಕೊಂಡಿದ್ರೆ ಅದರ ಫಲವೇನೆಂದ್ರೆ ಪ್ರೀತಿ. ಹಲೋ, ಇದಿದೆಯಾ? ಪರಿಶುದ್ಧಾತ್ಮ ಅಭಿಷೇಕ ಹೊಂದಿಕೊಂಡಿದೆ ನಾನು, ಆದರೆ ಪಾಪಿಗಳನ್ನು ಪ್ರೀತಿಸಲಿಕ್ಕೆ ನಮ್ಮ ಹತ್ರ ಮನಸ್ಸಿಲ್ಲ. ಕೆಟ್ಟವರನ್ನು ಪ್ರೀತಿಸುವ ಮನಸ್ಸಿಲ್ಲ. ನಮಗೆ ದ್ವೇಷಿಸಿದವರು, ನಮಗೆ ಕೇಡು ಮಾಡಿದವರಿಗೆ ನಾವು ಪ್ರೀತಿಸ್ತಾ ಇದ್ದೀವಾ? ಅದು ಹೇಳ್ತಾನೆ. ಪವಿತ್ರಾತ್ಮದಿಂದ ನಡೆಸಲ್ಪಟ್ಟವನಿಗೆ ಎಂಥ ದುಷ್ಟನು, ದ್ರೋಹಿ, ಅಪರಾಧಿ ಆಗಿದ್ರು ನಿನ್ನ ಶತ್ರುಗಳು, ನಾನು ನಿನಗೆ ಹೇಳುತ್ತೇನೆ ಏನಂತೇಳಿ, ಶತ್ರುಗಳನ್ನು ದ್ವೇಷಿಸು, ನಿನ್ನ ನೆರವನ್ನು ಪ್ರೀತಿಸು ಎಂಬುದಾಗಿ ನಿನಗೆ ಜನ ಹೇಳಿದ್ದಾರೆ ಪೂರ್ವದಲ್ಲಿ. ಆದರೆ ಯೇಸು ಹೇಳ್ತಾ ಇದ್ದಾನೆ, ನೀನು ವೈರಿಗಳನ್ನು ಪ್ರೀತಿಸು, ನಿನ್ನನ್ನು ಶಪಿಸುವವರನ್ನು ಆಶೀರ್ವದಿಸು, ನಿನ್ನನ್ನು ಹಗೆ ಮಾಡುವವರನ್ನು ಅವ್ರಿಗಾಗಿ ನೀನು ಒಳ್ಳೆಯದನ್ನು ಮಾಡು, ಮತ್ತು ನಿನ್ನನ್ನು ಹಿಂಸಿಸಿ ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿರ್ತಕ್ಕಂಥ ದುಷ್ಟದ ವಿಷಯದಲ್ಲಿ ಪ್ರಾರ್ಥನೆ ಮಾಡು. ಇದು ದೇವರಿಗೆ ಯೋಗ್ಯವಾದಂಥ ಸೇವೆ ಆಗಿದೆ. ಆಗ ನೀವು ದೇವರ ಮಕ್ಕಳೆಂದು ಎನಿಸಲ್ಪಡುವರು. ಇದು
ಪವಿತ್ರಾತ್ಮದಿಂದ ನಡೆಸಲ್ಪಡ್ತಕ್ಕಂಥ ಪ್ರೀತಿ ನಮಗೆ ಬೇಕಾಗಿದೆ. ನಿಷ್ಕಪಟವುಳ್ಳ ಪ್ರೀತಿ. ಒಂದು ತಂದೆ ಒಂದು ಮಕ್ಕಳ ಮೇಲೆ ಹೇಗೆ ನಿಷ್ಕಪಟವುಳ್ಳ ಪ್ರೀತಿ, ತಂದೆ ತಾಯಿಗಳಿಗೆ ಮಗನು ವಿರೋಧವಾಗಿ ಶತ್ರು ಆಗಿದ್ದು ಕೂಡ ನಿಷ್ಕಪಟವಾದ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ತಂದೆ ತಾಯಿಗಳು. ಅದೇ ರೀತಿಯಿಂದ ಪ್ರೀತಿ ಪವಿತ್ರಾತ್ಮದಿಂದ ಉಂಟಾಗತಕ್ಕಂಥ ಫಲವೇನೆಂದ್ರೆ ಪ್ರೀತಿ, ಸಂತೋಷ. ಪವಿತ್ರಾತ್ಮದಿಂದ ಉಂಟಾಗತಕ್ಕಂಥ ಪ್ರೀತಿ, ಸಂತೋಷ. ಸಂತೋಷ ಏನಂದ್ರೆ ದುಃಖ ಪಡೋರೊಟ್ಟಿಗೆ ದುಃಖ ಪಡಬೇಕು, ಸಂತೋಷ ಪಡೋರೊಟ್ಟಿಗೆ ಸಂತೋಷ ಪಡಬೇಕು. ಹಲ್ಲೆಲೂಯಾ. ನಿನ್ನನ್ನು ಸತ್ಯದ ನಿಮಿತ್ತ ನನ್ನ ನಿಮಿತ್ತ ನಿನ್ನನ್ನು ಹಿಂಸಿಸಿದರೆ ನೀನು ಸಂತೋಷವುಳ್ಳನಾಗಿರು, ಯಾಕಂದ್ರೆ ನಿನಗೆ ಪರಲೋಕ ರಾಜ್ಯದ ಸಂಪೂರ್ಣ ಬಾಧ್ಯತೆ ನಿನಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೆಕ್ಸ್ಟ್, ಸಮಾಧಾನ ಅಂದ್ರೆ ಅರ್ಥ ಏನು? ಈ ಫಲ ಬರಬೇಕು ನಮ್ಮಲ್ಲಿ, ಸಮಾಧಾನದ ಫಲ. ಜಗಳ ಹಚ್ಚೋರು ಸಮಾಧಾನ ಪಡಿಸೋರಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದಾನೆ, ಸಮಾಧಾನ ಪಡಿಸೋರು ಧನ್ಯರು, ದೇವರ ಸಮಾಧಾನ ಪಡಿಸೋರು ಧನ್ಯರು, ಅವರು ದೇವರ ಮಕ್ಕಳೆಂದು ಎನಿಸಲ್ಪಡೋರು. ಜಗಳ ಹಚ್ಚೋರು ದುಷ್ಟರು, ಅವರು ಸೈತಾನ ಮಕ್ಕಳೆಂದು ಎನಿಸಲ್ಪಡೋರು ಎಂಬುದಾಗಿ ನಾವೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಜಗಳ ಹಚ್ಚೋರು, ಶಾಂತತೆಯನ್ನು ಭಂಗ ಮಾಡತಕ್ಕಂಥ ದುಷ್ಟರಿದಾರಲ್ಲ, ಅವರು ದೇವರ ಮಕ್ಕಳೆಂದು ಎನಿಸಲ್ಪಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತದೆ, ಸಮಾಧಾನ ಪಡಿಸೋರು. ಜಗಳವಾಗಿರುವಾಗ, ದ್ವೇಷ ಅಸೂಯೆಗಳು ಪಂಗಡಗಳಲ್ಲಿ ಗುಂಪುಗಳಲ್ಲಿ ಬಂದಿರುವಾಗ ಅವರ ಮಧ್ಯದಲ್ಲಿ ಸಮಾಧಾನ ಪಡಿಸೋರು ಧನ್ಯರು, ಅವರು ದೇವರ ಮಕ್ಕಳೆಂದು ಎನಿಸಲ್ಪಡುವರು. ಅದಕ್ಕೆ ನಮ್ಮ ಸಭೆಯ ಹೆಸರು, ನಮ್ಮ ಸೇವೆಯ ಹೆಸರು, ನಮ್ಮ ಮಿನಿಸ್ಟ್ರಿ ಹೆಸರೇ ಪೀಸ್ ಮೇಕರ್ಸ್ ಎಂಬುದಾಗಿದೆ. ಅಂದ್ರೆ ಸಮಾಧಾನ ಪಡಿಸುವವರು ಅನ್ನೋದು. ನೆಕ್ಸ್ಟ್, ಈ ಸಮಾಧಾನ ಎಂಥದ್ದು? ಸಾಧ್ಯವಾದಷ್ಟಲ್ಲಿ ಎಲ್ಲರ ಜೊತೆಲಿ ಹೇಗಿರಬೇಕು? ಎಷ್ಟು ಜನ ಜಗಳ ಮಾಡ್ಲಿಕ್ಕೆ ಬಂದ್ರು, ಎಷ್ಟು ಜನ ಜಗಳಕ್ಕಾಗಿ ಪ್ರೇರೇಪಿಸಿದ್ರು, ಎಷ್ಟು ಜನ ನಿನ್ನನ್ನು ಕ್ರೋಧವನ್ನು ತರಿಸಿದ್ರು, ಎಷ್ಟು ಜನ ನಿನ್ನನ್ನು ರೇಗಿಸಿದರು, ಸಾಧ್ಯವಾದಷ್ಟು ಎಲ್ಲರ ಸಂಗಡ ಏನಾಗಿರು? ಸಮಾಧಾನವಾಗಿರು. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಎಷ್ಟೋ ಸಂತೋಷದಿಂದ ನೀವು ಕೇಳ್ತಾ ಇದ್ರಿ. ಅದಕ್ಕೆ ನೆಕ್ಸ್ಟ್, ದೀರ್ಘ ಶಾಂತಿ. ಅಂತ ಶಾಂತಿ? ದೀರ್ಘ ಶಾಂತಿ ಅಂದ್ರೆ ಅರ್ಥ ಏನು? ಫಲ ಬರ್ತದಂತೇಳಿ ದೀರ್ಘ ಶಾಂತಿ. ತಂದೆ ತಾಯಿಗಳು ತನ್ನ ಮಕ್ಕಳು ಎಷ್ಟೋ ಸಾರಿ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದ ಕೂಡಲೇ ನಮಗೆ ಸಿಟ್ಟು ಬರ್ತದೆ ಆಜುಬಾಜುವರಿಗೆ. ನಾವು ಮಾಡ್ತೇವೆ, ಏನ್ರಿ ನೀವು ಮಗ ಅಷ್ಟು ಮಾಡಿದ್ರೆ ಅವ್ನು ಹೊರಗಾಗಬೇಕಾಗಿತ್ತವನು, ಹೊರಗಾಗಬೇಕಾಗಿತ್ತವನು, ತುಳಿಬೇಕಾಗಿತ್ತವನು, ಯಾಕೆ ಮನೇಲಿ ಇಟ್ಕೊಂಡ್ರಿ ನೀವು ಅಂತೇಳಿ ನಾವು ಹೋಗಿ ಆ ತಂದೆ ತಾಯಿಗಳು ಹೇಳಿಕ್ಕೆ ಹೋಗ್ತೀವಿ, ಬುದ್ಧಿವಂತರು. ಆವಾಗ ಆ ತಂದೆ ಏನಂತ ಗೊತ್ತೇ, ಇಲ್ರಿ ಇನ್ನು ಸಣ್ಣ ಹುಡುಗರಿ, ಕೋಣದ ಎದ್ದಂಗೆ ಬೆದ್ದ ಬೆಳೆದಾನೆ, 25 ವರ್ಷ ಮನುಷ್ಯ ಅವನು, ಕೋಣ ಬೆಳೆದಂಗೆ ಬೆದ್ದ, ಅವನಿಗೆ ಮತ್ತೆ ಸಣ್ಣ ಹುಡುಗ ಅಂತ ಹೇಳ್ತೀವಿ. ಇಲ್ಲ ರೀ, ಇವತ್ತಿಲ್ಲದ್ರೆ ನಾಳೆ ತಿಳ್ಕೊಳ್ತಾನೆ. ಯಾರು? ಆ ತಂದೆ ಹೇಳ್ತಾನೆ, ಇವತ್ತಿಲ್ಲದ್ರೆ ನಾಳೆ ಅವನಿಗೆ ತಿಳುವಳಿಕೆ ಬರ್ತದೆಂಬ ದೀರ್ಘ ಶಾಂತಿ. ಯಾರಿಗೆ? ತಂದೆಗೆ. ಅದೇ ತಂದೆ ಇವನು ಮಾಡಿದ ಪಾಪಕ್ಕೆ ಶಿಕ್ಷೆ ಕೊಡ್ತಾ, ಕಲ್ಲಿಂದ ಹೊಡಿತಾ, ಅವನು ಕೊಯ್ತಾ ಅಂತ ಹೊಡಿತಾ ಇದ್ರೆ ಇರ್ತಾನ ಅವನು. ಅದಕ್ಕೆ ತಂದೆ ತಾಯಿಗಳಿಗಿರತಕ್ಕಂಥ ದೀರ್ಘ ಶಾಂತಿ ಭಕ್ತರಾಗಿರುವ, ವಿಶ್ವಾಸಿಗಳಾಗಿರುವ, ಆತ್ಮೀಯರಾಗಿರುವ ನನ್ನನ್ನು ಕೇಳುತ್ತಿರ್ತಕ್ಕಂಥವ್ರು ಕೂಡ ದೀರ್ಘ ಶಾಂತಿ ಇರಬೇಕು. ಇವತ್ತಿಲ್ಲ ನಾಳೆ, ಇವತ್ತಿಲ್ಲ ನಾಳೆ, ನಾಳೆನೂ ಆಗಿಲ್ಲ ಅಂದರೆ ದೇವ್ರ ಮಕ್ಕಳೇ, ಆ ತಂದೆ ಹತ್ರ ಪ್ರಶ್ನೆ ಕೇಳಿದೆ ನಾನು, ಮತ್ತೆ ಯಾವಾಗ ಅವ್ರಿಗೆ ಸಹಿಸ್ಕೋತೀರಿ ಅಂತ ಹೇಳಿದ್ರೆ ಆ ತಂದೆ ಏನದ, ನನ್ನ ಕೊನೆ ಉಸಿರೊಳಗೂ ನನ್ನ ಮಗ ಸುಧಾರಿಸ್ಕೋತಾನೆ ಎಂಬ ನಿರೀಕ್ಷೆಯಿಂದ ನಾನು ಅವನು ಮಾಡುವ ಎಲ್ಲ ಸಂಕಟಗಳನ್ನು ಸಹಿಸಿಕೊಂಡು ದೀರ್ಘ ಶಾಂತಿಯುಳ್ಳನಾಗಿರ್ತೀನಿ. ಇದು ದೀರ್ಘ ಶಾಂತಿ ಅಂದರೆ. ನೆಕ್ಸ್ಟ್, ವಿನಯ. ವಿನಯ ಅಂದರೆ ತಗ್ಗಿಸುವಿಕೆ. ವಿನಯ ಅಂದರೆ ಹಂಬಲ್ನೆಸ್. ನಾವು ತಗ್ಗಿಸಿಕೊಳ್ಳೋರಾಗಿರಬೇಕು. ಕೆಲವು ಜನ ತಗ್ಗಿಸ್ಕೊಳ್ಳೋದಿರೋದಿಲ್ಲ. ತಗ್ಗಿಸ್ಕೊಳ್ಳೋದ್ರೆ ಕಲಿಯೋಬೇಕು. ನೀನು ನಂಗೆ ಕಲಿಸ್ತೀನ, ನಂಗೆ ಗೊತ್ತಿಲ್ಲ ಅಣ್ಣ, ನಾ ಹೇಳ್ತಾ ಇದ್ದೇನೆ ಅಯ್ಯಪ್ಪ ಹಿಂಗೆ ಆಗಬಾರ್ದು, ಹಿಂಗೆ ಆಗ್ಬೇಕಂದ್ರೆ ತಿರುಗಿ ನೋಡಿದೆ ಹಂಗೆ ಹೋಗ್ತಾಯಿದ್ರೆ 4 ನೆನಪಿಸ್ತವ ಅಂತೇಳಿ. ಹಲ್ಲೆಲೂಯಾ. ಅರ್ಥ ಏನು? ಹೀಗೆ ಮಾಡೋದ್ರಿಂದ ಸರಿಯಾಗಿರ್ತದೆ. ಈಗ ಎದವಾ ತದವ ಮಾಡಿದ್ರೆ ನಮ್ಮ ವಸ್ತುಗಳು ಹಾಳಾಗ್ತಾವೆ ಎಂಬುದಾಗಿ ಹೇಳಿರುವಾಗ ಅದು ಕೇಳಲಿಕ್ಕೆ ಇಷ್ಟ ಇಲ್ಲ. ಇದಕ್ಕೆ ಅಹಂಕಾರ ಅಂತಾರೆ. ಹಲ್ಲೆಲೂಯಾ. ಪಾಪ ಅವ್ರ ಪೂರ್ವಜರು ಪಾಪ ಹೆತ್ತವರು ಕರೆಕ್ಟ್ ಹೇಳೋಗಿದ್ದಾರೆ, ಶೀಲ್ ಹಾಕೋಗಿದ್ದಾರೆ, ಅವಳು ಹಂಗೇನಪ್ಪ ಅಂತೇಳಿ. ಇವತ್ತರೆಗೂ ಡಿಲೀಟ್ ಆಗ್ತಾ ಇಲ್ಲ, ಕರೆಕ್ಟ್ ಆಗ್ತಾರೆ, ಡಿಲೀಟ್ ಆಗಬೇಕು ಇವತ್ತಿಂದ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ತಗ್ಗಿಸುವಿಕೆ ಅಂದರೆ ಕಲಿಯೋ ಭಾವನೆ, ನಮ್ರತೆ, ವಿನಯ. ತಗ್ಗಿಸ್ಕೊಳ್ಬೇಕು. ನನಗೆ ಎಲ್ಲ ಗೊತ್ತಿದೆ, ನೀನೇನು ನನಗೆ ಹೇಳೋನು ಅಂತ ಹೇಳಿದ್ರೆ ಗರ್ವ ಅಹಂಕಾರಕ್ಕೆ ಕಾರಣವಾಗಿರ್ತದೆ. ಮುಂದೆ ಹೋಗ್ತೀರಿ. ಸದ್ಗುಣ, ಗುಡ್ನೆಸ್, ಉಪಕಾರ ಮಾಡತಕ್ಕಂಥ ಆಲೋಚನೆ. ನೀನು ನಿನ್ನ ದ್ರೋಹಿಗಳಿಗೆ, ನಿನ್ನ ಶತ್ರುಗಳಿಗೆ, ನಿನಗೆ ಕೇಡು ಮಾಡಿದವರಿಗೆ ನೀನು ಉಪಕಾರ ಮಾಡ್ತಾ ಇದೆಯಾ?
ಇದು ಪವಿತ್ರ ಆತ್ಮದಿಂದ ಉಂಟಾಗುವ ಫಲ. ನಾನು ಪವಿತ್ರ ಆತ್ಮದಿಂದ ನಾನು ಫಲವನ್ನು ಹೊಂದಿದ್ದೇನೆ, ಅಭಿಷೇಕ ಹೊಂದಿದ್ದೇನೆ. ನಿನ್ನ ಶತ್ರುಗಳನ್ನು ದ್ವೇಷಿಸ್ತಾ ಇದೆಯೇ? ನಿನ್ನ ಮನೆಯಲ್ಲಿರ್ತಕ್ಕಂಥ ನಿನ್ನ ತಾಯಿ, ನಿನ್ನ ಅತ್ತೆಯನ್ನು ದ್ವೇಷಿಸ್ತಾ ಇದೆಯಾ? ನಿನ್ನ ಗಂಡನ ತಂದೆ ತಾಯಿಗಳನ್ನು ದ್ವೇಷಿಸ್ತಾ ಇದೆಯಾ, ಪ್ರೀತಿಸ್ತಾ ಇದೆಯಾ? ಹೇಳು. ಇಲ್ಲಿ ಬಂತು ನೋಡ್ರಿ, ಎಲ್ಲ ಕಡೆ ಬರಲಿಲ್ಲ ಪ್ರಾಬ್ಲಮ್. ಗಂಡನ ತಂದೆ ತಾಯಿಗಳನ್ನು ಪ್ರೀತಿಸೋದು ಇಲ್ಲ ಸೊಸಿ, ಮತ್ತು ಅತ್ತೆ ಮಾವುಗಳು ಕೂಡ ಸೊಸೆಯನ್ನು ಪ್ರೀತಿಸೋದಿಲ್ಲ. ಇಲ್ಲಿ ನಿಮ್ಮನ್ನ ಪ್ರೀತಿ ಇದೆಯಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಷ್ಟು ಚೆನ್ನಾಗಿದೆ ನೋಡ್ರಿ ಇಲ್ಲಿ ಆ ಮಾತು. ಅವರಿಗೆ ಒಳ್ಳೇದನ್ನು ಮಾಡ್ತಾ ಇದೆಯಾ? ಅವಳಿಗೆ ಚಾ ಕೊಡು ಅಂತ ಕೇಳಲಿಕ್ಕೆ ಮುಂಚೆನೆ ನೀವು ಏನು ಮಾಡಬೇಕು? ಅತ್ತೆ ಮಾವಗಳಿಗೆ ಚಾ ಕೊಡಬೇಕು. ಅವ್ರು ಬೇಡ ಅಂತ ಹೇಳಿದ್ರು, ಆಯ್ತು ಮಾವ ಅಂತೇಳಿ ಮತ್ತೆ ಉಣಗಿಡ್ಬೇಕು. ಯಾಕಂದ್ರೆ ಒಳ್ಳೆತನ ಮಾಡೋದು ಯಾವತ್ತಿಗೂ ನಿಲ್ಲಿಸಬಾರ್ದು. ಕೇಡಿಗೆ ಕೇಡು ಯಾವತ್ತಿಗೂ ನಾವು ಮಾಡಬಾರ್ದು. ಕೇಡಿಗೆ ಸೋಲದೆ ನಾವು ಕೆಟ್ಟದನ್ನು ಒಳ್ಳೆತನದಿಂದ ಗೆದ್ದುಕೊಳ್ಳಬೇಕು. ಇದನ್ನು ಕೇಳಿದ ಕೂಡಲೇ ಈ ಒಂದು ಪ್ರೊಫೆಸರ್ ಆಗಿದ್ದ ಈ ಸುಜಾತ ವೆಂಕಟಗೆ ಅವಳ ಲೈಫೇ ಚೇಂಜ್ ಆಯಿತು. ನಾನು ರಕ್ಷಣೆ ಹೊಂದಿದ್ದೇನೆ, ನಿತ್ಯ ಪಡ್ಕೊಂಡಿದ್ದೇನೆ, ನಾನು ಪವಿತ್ರಾತ್ಮಾಭಿಷೇಕ ಹೊಂದಿಕೊಂಡಿದ್ದೇನೆ, ನಾನು ಭಾಳ ಪವಿತ್ರ ಎಂಬುದಾಗಿ ತಿಳ್ಕೊಂಡಿರ್ತಕ್ಕಂಥ ಇವಳು, ಹೌದಲ್ಲ ನನ್ನಲ್ಲಿ ಇವುಗಳೆಲ್ಲ ಬರಬೇಕಲ್ಲ ಎಂಬುದಾಗಿ, ಈ ಫಲಗಳಿಲ್ಲದ್ರೆ ನಾನು ವ್ಯರ್ಥ ಇಲ್ಲ ಎಂಬುದಾಗಿ ಅವಳು ಸರಿಯಾಗಿ ಅರ್ಥ ಮಾಡಿಕೊಂಡ್ಳು. ತದನಂತರ ಏನಿದೆ ನೆಕ್ಸ್ಟ್? ನಂಬಿಗಸ್ತಿಕೆ. ಇದನ್ನು ನಮ್ಮ ಜನರು ಅಪಾರ್ಥ ಮಾಡಿಕೊಂಡಿದ್ದಾರೆ. ಫೇತ್ ಎಂಬುದಾಗಿ ಅಂತ ತಿಳ್ಕೊಂಡಿದ್ದಾರೆ. ಫೇತ್ ಅಲ್ಲ, ಫೇತ್ಫುಲ್ನೆಸ್ ಅಂತೇಳಿ. ಫೇತ್ಫುಲ್ನೆಸ್ ಅಂದರೆ ನಂಬಿಗಸ್ತಿಕೆ. ಅಂದರೆ ನೀನು ತಂದೆ ತಾಯಿಗಳಿಗೆ ನಂಬಿಕಸ್ಥನಾಗಿರಬೇಕು, ಗುರು ಹಿರಿಯರಿಗೆ ನಂಬಿಕಸ್ಥರಾಗಿರಬೇಕು, ನಿನ್ನ ಕೆಲಸ ಮಾಡ್ತಿರ್ತಕ್ಕಂಥ ಬಾಸ್ಗಳಿಗೆ, ಆಫೀಸರ್ಗೆ ನಂಬಿಕಸ್ಥರಾಗಿರಬೇಕು, ನಿನ್ನ ನಡೆಸುವ ಮೆಂಟೋರ್ ಗುರುಗಳಿಗೆ ನೀನು ನಂಬಿಕಸ್ಥನಾಗಿರಬೇಕು. ಅಂದರೆ ಅರ್ಥ ಏನು? ನಂಬಿಗಸ್ತಿಕೆ ಇಲ್ಲದೆ ನಂಬಿಕ ದ್ರೋಹ ಮಾಡೋನು ಪವಿತ್ರ ಆತ್ಮದಿಂದ ನಡೆಸಲ್ಪಡ್ತಾ ಇಲ್ಲ ಅನ್ನತಕ್ಕಂಥ ಸತ್ಯ ಆತ್ಮೀಯರಾದ ನಾವು ಗ್ರಹಿಸಬೇಕಿಲ್ಲಿ. ಅದೇನು? ನಂಬಿಕಸ್ಥರಾಗಿ ಪ್ರಾಮಾಣಿಕರಾಗಿ ನಿನ್ನ ನಡೆಸೋರಿಗೆ ನಂಬಿಕೆ ದ್ರೋಹ ಮಾಡ್ತಾ ಇದೆ ಅಂದರೆ ನೀನು ನಿನ್ನನ್ನು ಮೋಸ ಮಾಡಿಕೊಳ್ತಾ ಇದ್ದೀನಿ ನನ್ನ ಪ್ರಿಯ ಸಹೋದರಿ ಸಹೋದರನೇ. ಅದಕ್ಕೆ ನಂಬಿಗಸ್ತಿಕೆ. ಇವು ಫಲಗಳು. ಅಂದರೆ ಇವು ಒಂದು ಫಲದಲ್ಲಿರ್ತಕ್ಕಂಥ 9 ಗುಣಗಳು. ಮತ್ತೊಂದು ಆವರ್ತಿ ನಾವು ಓದ್ತೇವೆ, ಪ್ರೀತಿ, ಸಂತೋಷ. ಈ ಫಲಗಳು ನಮ್ಮಲ್ಲಿರಬೇಕು. ಎಷ್ಟು ಸಂಕಟ ಮಾಡಿದ್ರು ಕೂಡ, ಎಷ್ಟು ಸಿಟ್ಟು ತಂದರೂ ಕೂಡ ಮತ್ತೆ ಸಿಟ್ಟು ಮುಖ ಇಟ್ಕೊಂಡು ಗಂಡನಿಗೆ ಸೇವೆ ಮಾಡೋದಲ್ಲ. ಹೌದ್ರಿ ನಾನು ಕ್ಷಮಿಸಿದ್ದೀನಿ ನನ್ನ ಗಂಡನ ಅಂತೇಳಿ ಮತ್ತು ಸಿಟ್ಟು ಮುಖ ಇಟ್ಕೊಂಡು ಗಂಡನಿಗೆ ಸೇವೆ ಮಾಡ್ಲಿಕ್ಕೆ ಹೋಗ್ತಾರೆ. ಆವಾಗ ಅವ್ರಿಗೆ ಏನಾಗುತ್ತೆ? ಗಂಡನಿಗೆ ಮತ್ತು ತಲೆಗೆ ನೆತ್ತಿಗೆ ಪಿತ್ತ ಏರಿ ಮತ್ತು ಅವನು ಕೆಡುಕನಾಗ್ತಾನೆ. ಅದಕ್ಕಾಗಿ ಪ್ರೀತಿ, ಸಂತೋಷ, ಸಾಧ್ಯವಾದಷ್ಟು ಎಲ್ಲ ಜನರೊಟ್ಟಿಗೆ ಸಮಾಧಾನವಾಗಿ ಬದುಕಬೇಕು, ದೀರ್ಘ ಶಾಂತಿ ಮತ್ತು ಶತ್ರುಗಳ ಮೇಲೆ, ನಿನಗೆ ವಿರೋಧಿಗಳಾಗಿದ್ರು ಕೂಡ ಅವರಿಗೆ ಆಹಾರವಿಲ್ಲವೆಂದು ಬಂದರೆ, ಹಸುದಾಗಿರುವಾಗ ಆಹಾರ ಕೊಡೋಷ್ಟಕ್ಕೂ, ನೀರಡಿಕೆ ಆಗಿದ್ದಾಗ ನೀರು ಕೊಡೋಷ್ಟಕ್ಕೂ ದಯೆ ತೋರೋರಾಗಿರಬೇಕು. ಆಮೇಲೆ ಒಳ್ಳೆತನ. ಕೆಟ್ಟದು ಎಷ್ಟು ಜನ ನಿನಗೆ ಕೆಟ್ಟದ್ದು ಮಾಡಿದ್ರು, ನೀನು ಕೆಟ್ಟದನ್ನು ಮಾಡದೆ ನೀನು ಒಳ್ಳೆದರಿಂದ ಕೆಟ್ಟದನ್ನು ಜಯಿಸಬೇಕಂತೇಳಿ ಒಳ್ಳೆತನ ಎಂಬುದಾಗಿ ಬರಲ್ಪಟ್ಟಿದೆ. ಆನಂತರ ನಂಬಿಗಸ್ತಿಕೆ, ಪ್ರಾಮಾಣಿಕತ್ವ. ತದನಂತರ ಸಾತ್ವಿಕತ್ವ. ಸಾತ್ವಿಕತ್ವ ಅಂದರೆ ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೆನೆ ತೋರಿಸೋದು. ಯೇಸು ಕ್ರಿಸ್ತನ ಜೀವನವೆಲ್ಲ ಸಾತ್ವಿಕತ್ವಕ್ಕೆ ಸಾದೃಶ್ಯವಾಗಿದೆ. ಅದಕ್ಕೆ ಹೇಳಿದಾನೆ ಯೇಸು ಕ್ರಿಸ್ತನು, ಕಷ್ಟಪಡೋರೆ ಹೊರೆ ಹೊತ್ತೋರೆ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನಾನು ದೀನನು ಸಾತ್ವಿಕನು, ನನ್ನಲ್ಲಿ ಕಲಿತುಕೊಳ್ಳ್ರಿ ಎಂಬುದಾಗಿ ಹೇಳಿದ. ಅದಕ್ಕಾಗಿ ಸಾತ್ವಿಕತ್ವ ಎಂಬ ಫಲದ ಗುಣಗಳು ನಮ್ಮಲ್ಲಿರಬೇಕು. ತದನಂತರ ಆಶಾ ನಿಗ್ರಹ, ಸ್ವಾಧೀನ ಚಿತ್ತವುಳ್ಳವರಾಗಿ, ಸೆಲ್ಫ್ ಕಂಟ್ರೋಲ್. ಅದೇನೆಂದರೆ ಕೋಪ ಪಡದೆ, ನಿಮ್ಮನ್ನು ದ್ರೋಹ ಮಾಡಿ ನಿಮಗೆ ಕೇಡು ಮಾಡಲಿಕ್ಕೆ ಉದ್ದೇಶಿಸಿ ನಿಮ್ಮ ಶತ್ರುಗಳನ್ನು ಕ್ಷಮಿಸುವಂಥ ಭಾವನೆ ಇರಬೇಕೆಂಬ ಸತ್ಯವಾದರಲ್ಲಿ ವ್ಯಕ್ತಪಡಿಸ್ತಾರೆ. ಏನಿರಬೇಕು? ಕ್ಷಮೆದಮೆ. ಈ ಫಲಗಳು ಇದ್ದರೆ ಮಾತ್ರ ಆತ್ಮೀಯರಾದ ನೀವು, ನಾನು ಪವಿತ್ರ ಆತ್ಮಾಭಿಷೇಕ ಹೊಂದಿಕೊಡ್ತೇನೆ, ನನಗೆಲ್ಲ ಇದೆ, ಇದನ್ನು ವಾಕ್ಯವನ್ನು ಒಂದು ಬೋಧಿಸಿದ ಮೇಲೆ ವೆಂಕಟ ಸುಜಾತ ಇನ್ನೂ ಮನಸ್ಸು ತಿರ್ಕೊಂಡು ಆವಾಗ ಹೊಸ ತಿರುವು ಪಡ್ಕೊಂಡ್ಲು. ಹೌದು, ಇದಿಲ್ಲದಿದ್ದರೆ ನಾನು ವ್ಯರ್ಥ ಎಂಬುದಾಗಿ ತಿಳಿದು ಬಂದು ಇನ್ನೂ ಅವಳು ಮಾಸ್ಟರ್ ಇನ್ ಫಾರ್ಮಸಿ ಪಾಸಾಗಿ ಹೆಚ್ಚಿನ ಅಂಕಗಳು ಪಡ್ಕೊಂಡು ಈಗ ಒಂದು ದೊಡ್ಡ ಯೂನಿವರ್ಸಿಟಿನಲ್ಲಿ ಮುಖ್ಯ ಉಪನ್ಯಾಸಕಳಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಸಂಬಳವನ್ನು ಪಡ್ಕೊಳ್ತಾ ಇದ್ದಾಳೆ. ಈಗ 400 ಯವನಸ್ಥರಿಗೆ ಪ್ರತಿ ಕಾರ್ಯಕ್ರಮ, ಪ್ರತಿ ಸ್ಕೂಲ್ ಕಾಲೇಜ್ ಇರುವಾಗೆಲ್ಲ ಅವಳು ಸುವಾರ್ತೆ ಸಾರ್ತಾ ಇದ್ದಾಳಂತೆ. ಪವಿತ್ರ ಆತ್ಮಾಭಿಷೇಕ ಹೊಂದಿಕೊಂಡಿದ್ದ ನಾವು ಚೇಂಜ್ ಆಗಿದ್ದೀವ? ಎಲ್ಲರ ಎದ್ದಿನ ದೇವರಿಗೆ ಸಮರ್ಪಿಸೋಣ. ನನ್ನ ಪ್ರಿಯ ಸಹೋದರಿ ಎಲ್ಲರ ಎದ್ದಿನ ದೇವರಿಗೆ ಸಮರ್ಪಿಸೋಣ.
ಹೌದು ರಾಜ, ನಾನು ಪವಿತ್ರ ಆತ್ಮಾಭಿಷೇಕ ಹೊಂದಿಕೊಂಡಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ಮನಸ್ಸು ತಿರುಗಿಕೊಂಡಿದ್ದೇನೆ. ಆದರೆ ಮನಸ್ಸು ತಿರುಗಿಕೊಂಡಿದ್ದಕ್ಕೆ ಸರಿಯಾದ ಯೋಗ್ಯವಾದ ಫಲವನ್ನು ತೋರಿಸು. ಹೌದು ಕರ್ತನೆ, ಮನಸ್ಸು ತಿರುಗಿಕೊಂಡಿದ್ದಕ್ಕೆ ಸರಿಯಾದ ಪ್ರತಿಫಲವನ್ನು ತೋರಿಸು ಎಂಬುದಾಗಿ ಹೇಳಿದಿ. ಅದು ಪ್ರೀತಿ, ಸಂತೋಷ, ಸಮಾಧಾನ. ಎಷ್ಟು ಸುಂದರವಾಗಿ ನಿನ್ನ ವಾಕ್ಯದ ಹೇಳಲಾಗಿದೆ ಕರ್ತನೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ ತೋರುವುದು, ಒಳ್ಳೆತನ ಮಾಡುವುದನ್ನು ಬಿಟ್ಟು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡು ಒಳ್ಳೆಯದನ್ನು ಮಾಡುವುದು, ಕೆಟ್ಟದನ್ನು ಮಾಡದೆ ನಂಬಿಕಸ್ತಿಕೆ. ತಂದೆ ತಾಯಿಗಳಿಗೆ ನಂಬಿಕಸ್ಥರಾಗಿರೋದು, ಸೇವಕರಿಗೆ ನಂಬಿಕಸ್ಥರಾಗಿರೋದು, ನಿಮ್ಮ ಗುರುಗಳಿಗೆ ನಂಬಿಕಸ್ಥರಾಗಿರೋದು, ನಿಮ್ಮ ಬಾಸ್ಗಳಿಗೆ, ಯಜಮಾನರಿಗೆ, ನಿಮ್ಮ ಒಡೆಯರಿಗೆ, ನಿಮ್ಮ ಆಫೀಸರ್ಗಳಿಗೆ ನಂಬಿಕಸ್ಥರಾಗಿ ಇರಬೇಕಾಗಿರ್ತಕ್ಕಂಥ ಫಲ ಇದೆಯಾ? ಸಾತ್ವಿಕತ್ವ, ಸಾಧತ್ವ, ತದನಂತರ ಸೆಲ್ಫ್ ಕಂಟ್ರೋಲ್, ಸ್ವಾಧೀನ ಚಿತ್ತವುಳ್ಳವರಾಗಿರಬೇಕು. ಇವೆಲ್ಲ ಫಲಗಳು ಇದ್ದವರು ಅವರು ಇನ್ನೂ ದೇವರ ಮಹಿಮೆಯಿಂದ ತುಂಬಿ ಪರಲೋಕ ರಾಜ್ಯದ ಆ ಮಹಿಮೆ ಅವಳು ಪಡ್ಕೊಂಡಿದ್ದಾಳೆ. ಈಗ ಅವಳೊಂದು ದೊಡ್ಡ ಕಾಲೇಜ್ಗೆ, ದೊಡ್ಡ ಯೂನಿವರ್ಸಿಟಿಗೆ ಒಂದು ದೊಡ್ಡ ಅಧ್ಯಾಪಕಿಯಾಗಿ, ಉಪನ್ಯಾಸಗಳಾಗಿ ತನ್ನ ಕಾರ್ಯವನ್ನು ಸಲ್ಲಿಸ್ತಾ ಇದ್ದಾಳೆ. ಈ ಪದವಿ ಸಿಕ್ತು, ಇನ್ನೂ ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರಿನ್ಸಿಪಲ್ ಆಗಬೇಕೆಂಬುದಾಗಿ ಅವಳು ಪ್ರಯಾಸ ಪಡ್ತಾ ಇದ್ದಾಳೆ. ಆದರೆ ಅವಳ ಜೀವನ ಸಂಪೂರ್ಣವಾಗಿ ಮನಸ್ಸು ತಿರ್ಕೊಂಡಿದ್ದಕ್ಕೆ ಸರಿಯಾದ ಫಲವನ್ನು ಕೊಡ್ತಕ್ಕಂಥ ಪಾಠವನ್ನು ಕಳೆದುಕೊಂಡು ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಹೊಂದುತ್ತಾ ಇದ್ದಾಳೆ. ಆದರೆ ಕಡಿಮೆ ಆಗ್ತಿಲ್ಲ. ಇದರಲ್ಲಿ ಅನೇಕ ಆತ್ಮೀಯರು ವಿಫಲರಾಗುತ್ತಾ ಇದ್ದಾರೆ. ನನ್ನ ಕಳಕಳೆಯ ವಿನಂತಿ, ಆತ್ಮೀಯರೇ, ಇವತ್ತು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ, ಕರ್ತನೇ ಯೇಸಯ್ಯ, ನನ್ನ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸ್ತಾ ಇದ್ದೇನೆ. ಪ್ರಾರ್ಥನೆ ನನ್ನ ಜೊತೆಯಲ್ಲಿ ಮಾಡಿ ನೀವು ಏಕೀಭವಿಸೋದಾದರೆ ಎಷ್ಟು ಜನರು ಈ ವಾರ್ತೆಯನ್ನು ಕೇಳಿದ್ದಾರೆ ಕರ್ತನೆ. ಮನಸ್ಸು ತಿರ್ಕೊಳ್ತಕ್ಕಂಥದ್ದು, ಒಂದು ಬಡ ದೀನ ದಲಿತರಾಗಿರ್ತಕ್ಕಂಥದ್ದು, ಕೈ ಬಿಡಲ್ಪಟ್ಟಿರ್ತಕ್ಕಂಥ ಒಂದು ಮಗಳನ್ನು ದೇವರು ತಂದೆಯಾಗಿ ತಾಯಿಯಾಗಿ ಸಲಿ ಅವಳನ್ನು ದೊಡ್ಡ ಹುದ್ದೆಗೆ, ದೊಡ್ಡ ಪದವಿಗೆ, ದೊಡ್ಡ ಪದಕಕ್ಕೆ ತೆಗೆದುಕೊಂಡೋಗಿ ನಡೆಸಿದನು. ಈಗ ಅವಳು ಪರಲೋಕ ರಾಜ್ಯಕ್ಕೆ ವಾರಸಲಾಗಿ ಅನೇಕ 400 ಜನರಿಗೆ ಸ್ವಾರ್ಥ ಸಾರ್ತಕ್ಕಂಥ ಅವಳು ಪ್ರೊಫೆಸರ್ ಆಗಿರೋದಿದ್ದಾಳೆ, ಜಾಬ್ ಮಾಡ್ತಾ ಇದ್ದಾಳೆ, ಅವಳು ಸೇವ್ ಮಾಡ್ತಾ ಇದ್ದಾಳೆ. ಇವತ್ತು ನಮ್ಮಲ್ಲಿ ಯಾರಾದರೂ ಇದ್ದಾರಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯೆಸಯ್ಯ ಪವಿತ್ರ ಆತ್ಮಾಭಿಷೇಕ ಹೊಂದಿಕೊಂಡಿದೆ, ನಾವು ಆತ್ಮಾಭಿಷೇಕದಿಂದ ಹೊಂದಿಕೊಂಡಿದೆ ಅಂತೇಳಿ ಹೇಳ್ತಾರೆ. ಆದರೆ ಆತ್ಮಾಭಿಷೇಕಕ್ಕೆ ತಕ್ಕಂತೆ ಅವರು ನಡೀತಾ ಇದ್ದಾರಾ? ಪ್ರೈಸ್ ಲಾರ್ಡ್ ಜೀಸಸ್. ಆತ್ಮಾಭಿಷೇಕ ತಕ್ಕಂತೆ ಅವರು ನಡೀತಾ ಇದ್ದಾರಾ? ಹೌದು ರಾಜ, ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಇವತ್ತು ರಾಜ ನೀನನ್ನು ಕೇಳ್ತಿರ್ತಕ್ಕಂಥ ಈ ವಾಕ್ಯವನ್ನು ಕೇಳಿ ಕರ್ತನೆ, ಒಂದು ಪೇಪರ್ ಮೇಲೆ, ನ್ಯೂಸ್ ಪೇಪರ್ ಮೇಲೆ ಮಲಗುತ್ತಿರ್ತಕ್ಕಂಥವಳು ಇವತ್ತು ಅದೇ ದೊಡ್ಡ ಯೂನಿವರ್ಸಿಟಿಗೆ ಪ್ರೊಫೆಸರ್, ಉಪನ್ಯಾಸಗಳಾಗಿ ಕಾರ್ಯವನ್ನು ಸಲ್ಲಿಸ್ತಾ ಇದ್ದಳು ರಾಜ. ಅವಳನ್ನು ಆಶೀರ್ವದಿಸಿದಂತೆ ಎಷ್ಟೋ ಜನರು ಇವತ್ತು ಕೇಳಿದ ರಾಜ. ಯೆಸಯ್ಯ, ನೀನು ಕನಿಕರ ತರುವ ದೇವರು, ಪ್ರಾರ್ಥನೆಯನ್ನು ಕೇಳೋ ದೇವರು, ಉತ್ತರಿಸೋ ದೇವರು ಎಂಬುದಾಗಿ ಎಷ್ಟೋ ಜನರು ನನ್ನ ಜೊತೆಲಿ ಏಕೀಭವಿಸಿ ನಿನ್ನನ್ನು ಪ್ರಾರ್ಥಿಸಿರುವ ಕಣ್ಣೀರುಗಳನ್ನು ಒರೆಸು ರಾಜ. ಯೆಸಯ್ಯ, ಎಷ್ಟು ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರ ರೋಗಗಳನ್ನು ಗುಣಪಡಿಸು ಕರ್ತನೆ. ಯೆಸಯ್ಯ, ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ, ಸಂಪೂರ್ಣವಾಗಿ ಅವರ ರೋಗಗಳು ಗುಣಮುಖರಾಗಲಿ ಕರ್ತನೆ. ಯಾವ್ಯಾವ ಸಂಕಟದಲ್ಲಿ, ಬಾಧೆಯಲ್ಲಿ, ದಾಸತ್ವದ ಬಂಧಕದಲ್ಲಿ ಇದ್ದವರೇನಲ್ಲ ಕರ್ತನೆ, ಯೆಸಯ್ಯ ಬಿಡುಗಡೆ ಮಾಡು, ಕರುಣಿಸು, ಕಾಪಾಡು ದೇವರೇ, ರಕ್ಷಿಸು ದೇವರೇ, ನಡೆಸು ದೇವರೇ, ಬಲಪಡಿಸು ದೇವರೇ. ನಿನ್ನಂಥ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ, ಒಡೆಯನು ಯಾರು ಇಲ್ಲ ಎಂಬುದಾಗಿ ಕೇಳಿಕೊಂಡು ಅನೇಕ ಜನರು ಕರ್ತನೆ ನನ್ನ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥವ್ರು, ನೀನೇ ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ಪಾಲಕನು, ನನ್ನ ಪೋಷಕನು, ನನ್ನನ್ನು ಕಾಪಾಡತಕ್ಕ ಕೊನೆಗೆ ನಿತ್ಯ ಜೀವದಲ್ಲಿ ನನ್ನ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನೀವು ಪ್ರಾರ್ಥನೆಯಲ್ಲಿ ನೀವೆಲ್ಲ ಏಕೀಭವಿಸಿದಿರಿ. 100% ನಿಮ್ಮ ಜೀವನ ಸುಖವಾಗಿರಲಿ ಎಂಬುದಾಗಿ ಹಾರೈಸ್ತಾನೆ. ಗಾಡ್ ಬ್ಲೆಸ್ ಯು. ಗುಡ್ ಬೈ ಮೈ ಡಿಯರ್ ಗೈಸ್.